ಎಲ್ಲ ಆತ್ಮೀಯ ಸಹಕಾರ ಬಂಧುಗಳಿಗೆ ಸ್ವಾಗತ. ಕರವೀರ ಮಾಹಿತಿ ಮಾಲಿಕೆಯ 71ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ಲೆಕ್ಕ ಪರಿಶೋಧನೆಯ ಮುಂದುವರಿದ ಭಾಗವಾಗಿ ಆಡಳಿತಾತ್ಮಕ ಪರಿಶೋಧನೆ, ಅಡ್ಮಿನಿಸ್ಟ್ರೇಟಿವ್ ಆಡಿಟ್, ಇದರ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ, ಹಾಗೆ ಅದರ ಬಗ್ಗೆ ಚರ್ಚಿಸೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಈ ಸಂಚಿಕೆಯನ್ನ ಪ್ರಾರಂಭಿಸಲಿಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಆಡಳಿತಾತ್ಮಕ ಪರಿಶೋಧನೆ. ಇದು ಇಲ್ಲಿ ಲೆಕ್ಕ ಪರಿಶೋಧನೆ ಅಲ್ಲ, ಇದು ಪರಿಶೋಧನೆ, ಆಡಿಟ್, ಫೈನಾನ್ಷಿಯಲ್ ಆಡಿಟ್ ಅಥವಾ ನಾವು ಅಲ್ಲಲ್ಲ ಲೆಕ್ಕ ಪರಿಶೋಧನೆ ಅನ್ನೋ ಪದವನ್ನು ಉಪಯೋಗಿಸ್ತಾ ಇದ್ವಿ. ಇದರಲ್ಲಿ ಆಡಳಿತಾತ್ಮಕ ಪರಿಶೋಧನೆ ಅಥವಾ ಕೇವಲ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಇದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದು ಒಂದು ಸಣ್ಣ ಬದಲಾವಣೆ ತಮ್ಮೆಲ್ಲರ ಮಾಹಿತಿಗಾಗಿ. ಏನಿದು ಆಡಳಿತಾತ್ಮಕ ಪರಿಶೋಧನೆ ಅಂದ್ರೆ ಏನು? ಒಂದು ಯಾವುದೇ ಸಂಸ್ಥೆ ಆಗ್ಲಿ, ಆ ಸಂಸ್ಥೆಯ ಸ್ಟ್ಯಾಚ್ಯುಟರಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಅನ್ನ ನೋಡುವಂಥದ್ದು. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ನವರು ಯೂಶುವಲ್ ಆಗಿ ನೋಡೋದಿಲ್ಲ. ಫೈನಾನ್ಷಿಯಲ್ ಆಡಿಟ್ ಅನ್ನೋದಕ್ಕೆ ಬೇರೆ ಸಪರೇಟ್ ವಿಂಗ್ ಇರುವಾಗ, ಅದೇ ಆಕ್ಟಿವಿಟಿ ಬೇರೆ ಇರುವಾಗ, ಅದಕ್ಕೆ ಎಕ್ಸ್ಪರ್ಟೈಸ್ ಬೇರೆ ಬೇಕಾಗಿರುವಾಗ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ನಲ್ಲಿ ನಾವು ತರ್ತಾ ಇಲ್ಲ. ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಅಂದ್ರೆ ಏನು? ಶಾಸನಾತ್ಮಕವಾಗಿ ಯಾವ ಆಡಿಟ್ ಮಾಡಿಸಿದಾಗ ಏನೇನ್ ಆಸ್ಪೆಕ್ಟ್ಗಳಲ್ಲಿ ಸಂಸ್ಥೆಗಳಲ್ಲಿ ನೋಡೋದಿಲ್ವೋ, ಅಥವಾ ಅದರ ಬಗ್ಗೆ ಕೂಲಂಕಷವಾಗಿ ಅವರು ಚರ್ಚಿಸೋದಿಲ್ವೋ, ಅಥವಾ ಲೋಪದೋಷಗಳನ್ನು ಕಂಡುಹಿಡಿಯೋದಿಲ್ವೋ ಅಂತಹ ಚಟುವಟಿಕೆಗಳಿಗೆ ಒತ್ತು ಕೊಟ್ಟು ನಾವು ನೋಡುವಂಥದ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ಆಡಿಟ್. ಇದಕ್ಕೆ ಪ್ರೊಪ್ರೈಟಿ ಆಡಿಟ್ ಅಂತಾನೂ ಹೇಳ್ತಾರೆ. ಇದು ಶಾಸನಬದ್ಧವಾದಂತಹ ಒಂದು ಚಟುವಟಿಕೆ ಅಲ್ಲ. ಅಂದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಶಾಸನಬದ್ಧವಾಗಿ ಆದ್ರೆ ಸ್ಟ್ಯಾಚ್ಯುಟರಿಯಲ್ಲಿ ಕಂಪಲ್ಸರಿ ಮಾಡಿಸ್ಬೇಕು ಇಲ್ಲ. ಆದ್ರೆ ನಾವು ಒಂದು ಶಾಸನಬದ್ಧ ಸಂಸ್ಥೆಯಾಗಿ ನಾವು ಏನೇನ್ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ ಅದನ್ನ ಒಂದು ಇಂಡಿಪೆಂಡೆಂಟ್ ಅಪ್ರೈಸಲ್, ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಅವಲೋಕಿಸ್ಲಿಕ್ಕೆ ಒಂದು ಪದ್ಧತಿ ಇದು ಅಡ್ಮಿನಿಸ್ಟ್ರೇಟಿವ್ ಆಡಿಟ್. ಅಂದ್ರೆ ಸಂಸ್ಥೆ ಮೇಲೆ ಆರ್ಥಿಕವಾಗಿ ಅಥವಾ ಶಾಸನಾತ್ಮಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರು ಗಂಭೀರ ಪರಿಣಾಮ, ಯಾಕೆಂದ್ರೆ ಆಡಳಿತಾತ್ಮಕ ಕ್ರಮಗಳಿಂದ ಕೂಡ ಆರ್ಥಿಕವಾದ ಪರಿಣಾಮ ಬೀರುತ್ತೆ. ಆರ್ಥಿಕ ವ್ಯವಹಾರಗಳಲ್ಲಿ ಮಾತ್ರ ನಾವು ಆರ್ಥಿಕ ನಷ್ಟವನ್ನ ಹೊಂದೋದಿಲ್ಲ, ಈವನ್ ವ್ಯಾವಹಾರಿಕವಾಗಿ ಅಥವಾ ಆಡಳಿತಾತ್ಮಕವಾಗಿ ಕೆಟ್ಟ ನಿರ್ಣಯ ತಗೊಂಡಾಗ ಕೂಡ ನಮಗೆ ಅದರಿಂದ ಹೊಡೆತ ಕೊಡುವಂತ ಸಂದರ್ಭಗಳಿರ್ತವೆ. ಹಾಗಾಗಿ ಯಾವ್ದ್ಯಾವ್ದು ನಮಗೆ ಗಣನೀಯವಾಗಿ ಪರಿಣಾಮ ಬೀರತ್ತೆ ಅಂತಹ ಏನೇನು ನ್ಯೂನತೆಗಳು ಅಥವಾ ಲೋಪದೋಷಗಳಿದಾವೆ ಅದನ್ನ ಗುರುತಿಸುವಂತ, ಟು ಐಡೆಂಟಿಫೈ ದೋಸ್ ಆಕ್ಟಿವಿಟೀಸ್ ವಿಚ್ ಹ್ಯಾಂಪರ್ ದಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಹಾಗಾಗಿ ಅಂತದನ್ನ ನೋಡ್ಲಿಕ್ಕೆ ನಮಗೆ ಒಂದು ಇರುವಂತಹ ಒಂದು ಇದು ಒಂದು ಕಾರ್ಯತಂತ್ರ, ಇಟ್ ಇಸ್ ಎ ಟೆಕ್ನಿಕ್. ಮತ್ತೆ ಇದು ಸಂಸ್ಥೆ ಎಲ್ಲ ಆಡಳಿತಾತ್ಮಕ ಪರಿಶೋಧನೆಯಲ್ಲಿ ಸಂಸ್ಥೆ ಎಲ್ಲ ವಿಭಾಗಗಳನ್ನ ನಾವು ನೋಡ್ತೀವಿ. ನಾವು ನೋಡುವಂಥದ್ದು ಏನು ಅಂತ ಹೇಳಿ ನೋಡಿದಾಗ ಗೊತ್ತಾಗತ್ತೆ. ಮುಂದೆ ನಾವು ನೋಡ್ತೀವಿ ಏನೇನು ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ನಲ್ಲಿ ಏನೇನು ನೋಡ್ತೀವಿ ಅನ್ನೋದು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಬೇರೆ ಯಾವುದೇ ಆಡಿಟ್ ನಲ್ಲಿ, ಆಂತರಿಕ ಲೆಕ್ಕ ಪರಿಶೋಧನೆ ಆಗಲಿ ಅಥವಾ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಆಗಲಿ, ಅವರು ಮುಟ್ಟದಂತಹ ಏರಿಯಾವನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ನಲ್ಲಿ ಕವರ್ ಮಾಡ್ಬೋದು. ಹಾಗಾಗಿ ಅಂತದನ್ನ ಆಡಳಿತಾತ್ಮಕವಾಗಿ ನಿಮ್ಮನ್ನ ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಅಂದ್ರೆ ಆ ಮಂಡಳಿಯನ್ನು ನಾವು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಈ ಆಡಳಿತ ಮಂಡಳಿ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದೆಯೇ ಇಲ್ವೋ, ಅದರ ಡಿಸಿಷನ್ ಹ್ಯಾಕ್ ತಗೊಳ್ತಾ ಇದ್ದಾರೆ, ಅದನ್ನ ನಾವು ಅವರ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ನ ಕಂಟೆಂಟ್ ಹೇಳಿದಾಗ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮಲ್ಲಿ ಕೂಡ ಯಾವುದಾದ್ರೂ ಸಂಸ್ಥೆಗಳು 5 ವರ್ಷ 10 ವರ್ಷ ಆಗಿದೆ, ಒಂದು ಸಾರಿನೂ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಮಾಡಿಸಿಲ್ಲ ಅಂದ್ರೆ ಖಂಡಿತ ಮಾಡಿಸಿ, ಒನ್ ಟೈಮ್. ಈ ಆಡಳಿತಾತ್ಮಕ ಲೆಕ್ಕ ಪರಿಶೋಧನೆಯನ್ನ ಪದೇ ಪದೇ ಮಾಡಿಸ್ಬೇಕಾ? ಶಾಸನಾತ್ಮಕವಾಗಿ ನಮಗೆ ವರ್ಷಕ್ಕೊಮ್ಮೆ ಮಾಡಿಸ್ಬೇಕು, 5 ವರ್ಷಕ್ಕೊಮ್ಮೆ? ಆಂತರಿಕ ಲೆಕ್ಕ ಪರಿಶೋಧನೆ ಶಾಸನಾತ್ಮಕ ಮಾಡಿಸ್ಬೋದು, ಶಾಸನಾತ್ಮಕ ಪರಿಶೋಧನೆ ಶಾಸನಾತ್ಮಕ ಮಾಡಿಸ್ಬೋದು. ದೇ ಆರ್ ಆಲ್ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್. ಆದ್ರೆ ಆಡಳಿತಾತ್ಮಕ ಪರಿಶೋಧನೆ ನಮಗೆ ಮಾಡ್ಲೇಬೇಕು ಅಂತಿಲ್ಲ. ಈಗ 25 ವರ್ಷ ಆಗಿದೆ, ನಾವು ಮಾಡಿಸಿಲ್ಲ ಸರ್, ಈಗ ಮಾಡಿಸ್ಬೇಕಾ? ಮಾಡಿಸ್ಲೇಬೇಕು ಅಂತಿಲ್ಲ. 25 ವರ್ಷ ಆಗ್ಲಿ 50 ವರ್ಷ ಆಗ್ಲಿ ಮಾಡಿಸ್ಲೇಬೇಕು ಅಂತಿಲ್ಲ. ಆದ್ರೆ ಸಂಸ್ಥೆ ಆಡಳಿತ ಮಂಡಳಿ ಅದಕ್ಕೆ ಏನಾದ್ರು ಫೀಲಿಂಗ್ ಬಂತು, ಆಡಳಿತ ಮಂಡಳಿ ಎಲ್ಲೋ ಒಂದ್ ಕಡೆ ಅನ್ಸತ್ತೆ
ನಾವು ಒಂದ್ಸರಿ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಮಾಡೋಣ. ನಮ್ಮ ಈ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಅನ್ನ ಮಾಡಿಸ್ಲಿಕ್ಕೆ ಏನೇನು ಕವರ್ ಆಗತ್ತೆ ನೋಡಿದಾಗ ಇದ್ರ ಬಗ್ಗೆ ಮಾಡಿಸ್ಬೇಕಾ ಬೇಡ ಅಂತ ನಿಮ್ಗೆ ಗೊತ್ತಾಗತ್ತೆ. ಮುಂದೆ ನಾನು ಅದನ್ನ ತಗೊಳ್ತೀನಿ. ಹಾಗಾಗಿ ಅಂತದ್ದನ್ನು ಮಾಡಿಸೋಣ ಅಂತ ಬಂದ್ರೆ ಯಾವತ್ತೂ ಮಾಡಿಸ್ಕೊಳ್ಬಹುದು. ಹಾಗಂತ ಇದು ಏನೋ ಒಂದು ಆಡಳಿತಾತ್ಮಕ ಪರಿಶೋಧನೆ ಅಂತ ಹೇಳಿದ್ರೆ ಇದೊಂದು ಎನ್ಕ್ವೈರಿನಾ? ಅಲ್ಲ. ಎನ್ಕ್ವೈರಿ ಆಗ್ಲಿ ಇನ್ಸ್ಪೆಕ್ಷನ್ ಆಗ್ಲಿ ಅಲ್ಲ. ಇದ್ರ ವರದಿಯನ್ನು ಕೂಡ ನಾವು ಸಂಸ್ಥೆಗೆ ಅಲ್ಲದೆ ಬೇರೆಯವರಿಗೂ ಕಳಿಸೋದಿಲ್ಲ. ಆಡಳಿತ ಮಂಡಳಿಗೆ ಮಾತ್ರ ಇರ್ತದೆ. ಆಡಳಿತ ಮಂಡಳಿ ಕೂಡ ಬೇರೆಯವ್ರಿಗೆ ಕೊಡ್ಬೇಕು ಅಂತಿಲ್ಲ. ಇದು ಒಂದು ಇಂಟರ್ನಲ್ ರಿಪೋರ್ಟ್. ನಾವು ಆಂತರಿಕವಾಗಿ ಒಂದು ರಿಪೋರ್ಟ್ ತಗೊಳ್ತೀವಿ. ನಮ್ಮಲ್ಲಿ ಏನೇನು ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ತಗೊಳ್ತೀವಿ. ಇಲಾಖೆ ಕಳಿಸ್ಬೇಕಾ ಸರ್ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ರಿಪೋರ್ಟ್ ಅನ್ನು ಅವ್ರಿಗೆ ಕಳಿಸ್ಬೇಕಾ? ಕೇಳಿದ್ರು ಕೂಡ ಆಗತ್ತೆ ಇಲ್ಲ ನೀವು. ಮತ್ತೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸ್ಬೇಕಾ? ಅದು ಇಲ್ಲ. ಮಂಡಿಸಬಾರ್ದು ಅಂತಿಲ್ಲ. ಪಾರದರ್ಶಕತೆ ಕಾಪಾಡ್ಕೊಡ್ತೀವಿ ಸರ್, ನಾವು ಆಡಳಿತಾತ್ಮಕ ಪರಿಶೋಧನೆ ಮಾಡಿಸ್ತೀವಿ, ಇದರಲ್ಲಿ ಹಿಂಗ್ ರಿಪೋರ್ಟ್ ಬಂದಿದೆ, ನಾವು ಅವರಿಗೆ ತಿಳಿಸಬಾರ್ದು ಅಂತಿಲ್ಲ. ಯಾಕೆಂದ್ರೆ ಅವರು ನಮ್ಮ ಮಾಲೀಕರು. ಆದ್ರೆ ಮಂಡಿಸ್ಲೇಬೇಕಾ? ಖಂಡಿತ ಇಲ್ಲ. ಆಂತರಿಕ ಲೆಕ್ಕ ಪರಿಶೋಧನೆಯನ್ನ ಮತ್ತು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಮಂಡಿಸ್ಲೇಬೇಕು. ಆಂತರಿಕ ಲೆಕ್ಕ ಪರಿಶೋಧಕರ ಬಗ್ಗೆ ಹೇಳಬೇಕು. ಅವ್ರು ಏನಾದ್ರು ನ್ಯೂನತೆಗಳನ್ನು ಗುರುತಿಸಿದ್ರೆ ತಿಳಿಸ್ಬೇಕು. ಮತ್ತು ಅವರ ಅಪಾಯಿಂಟ್ಮೆಂಟ್ ಟೈಮ್ ಅಲ್ಲಿ ಏನು ಹೇಳ್ತೀವಿ ಅನ್ನೋದನ್ನ ಪಾಲಿಸಬೇಕು. ಅದರ ವರದಿಯನ್ನ ಕೊಡ್ಲೇಬೇಕು. ಆಡಳಿತಾತ್ಮಕ ಪರಿಶೋಧನೆ ಮಾಡಿಸಿದ್ರೆ ನೀವು ಅದರ ವರದಿಯನ್ನ ಮಂಡಿಸ್ಬೇಕು ಅಂತಿಲ್ಲ, ಅಥವಾ ಮಾಡಿಸಿದೀವಿ ಅಂತ ಹೇಳಲೂ ಬೇಕಾಗಿಲ್ಲ. ನಾಟ್ ಕಂಪಲ್ಸರಿ. ಆದ್ರೆ ಎಲ್ಲೋ ಪಾರದರ್ಶಕವಾಗಿ ಅವರೇ ನಮ್ಮನ್ನ ಆರಿಸಿರೋರು, ನಾವು ಅವರಿಗೆ ಉತ್ತರದಾಯಿತ್ವ ಇದೆ, ಜವಾಬ್ದಾರಿ ಇದೆ, ನಾವು ಅವ್ರ ಹತ್ರ ತೆರೆದಿಟ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಅಂದ್ರೆ ಇದು ಒಂಥರ ಇಂಟರ್ನಲ್ ಕಂಟ್ರೋಲ್. ನಿಮಗೆ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಏನು ಇದೆ, ನಾವು ಒಂದಿಷ್ಟು ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಇಟ್ಟಿದೀವಿ ಸರ್, ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಆ ಪ್ರಕ್ರಿಯೆಯಲ್ಲಿ ಏನಾದ್ರು ಬದಲಾವಣೆಗಳು ಬೇಕಾ ಅಂತದ್ನೆಲ್ಲ ನೋಡ್ಲಿಕ್ಕೆ ಇರುವಂತದ್ದು ಈ ಆಡಳಿತಾತ್ಮಕ ಪರಿಶೋಧನೆ. ಹಾಗಾಗಿ ಇದು ಸ್ಟ್ಯಾಚ್ಯುಟರಿಲಿ ಕಂಪಲ್ಸರಿ ಇಲ್ಲ. ಆದರೆ ಈ ಅವಧಿ ಮುಕ್ತಾಯದ ಸಮಯದಲ್ಲಿ ನಿಮ್ಗೆಲ್ಲದೂ ಗೊತ್ತಾಗತ್ತೆ, ನಿಚ್ಚಳ ಆಗತ್ತೆ ಇದರಿಂದ ಏನೇನು ಅನುಕೂಲ ಇದೆ ಅಂತ. ಸೊ ಆಡಳಿತಾತ್ಮಕ ಪರಿಶೋಧನೆಯ ಪ್ರಮುಖ ಏನ್ ಪ್ರಯೋಜನ? ಮೊದಲನೇದಾಗಿ ನಮ್ಮ ಸಂಸ್ಥೆಯ ರೂಪುರೇಷೆ ಸರಿ ಇದೆಯಾ, ಇದರಲ್ಲಿರುವಂತಹ ಪ್ರಕಾರಗಳು ಫಂಕ್ಷನ್ಸ್ ಸರಿ ಪ್ರಾಪರ್ ಆಗಿದೆಯಾ, ಅಥವಾ ಅದನ್ನೇನಾದ್ರು ಚೇಂಜ್ ಮಾಡ್ಬೇಕಾ, ನಾವು ಯಾರ್ಯಾರಿಗೆ ಏನೇನು ನಿಯೋಜನೆ ಮಾಡಿದೀವಿ ಅದು ಸರಿ ಇದೆಯಾ, ಅಥವಾ ಅದು ಚೇಂಜ್ ಮಾಡ್ಬೇಕಾ, ನಿರ್ವಹಣೆಗೆ ಅನುಕೂಲ ಏನೇನ್ ಮಾಡ್ಕೊಳ್ಬಹುದು, ಇವುಗಳ ಬಗ್ಗೆ ನಮಗೊಂದಿಷ್ಟು ಇನ್ಸೈಟ್ ಸಿಗತ್ತೆ. ಒಬ್ಬ ಎಕ್ಸ್ಟರ್ನಲ್ ಪರ್ಸನ್ ಆ ರೀತಿ ನೋಡಿ ಹೇಳಿದ್ರೆ ನಮಗೊಂದಿಷ್ಟು ಒಳಹೂಹುಗಳು, ಸೂಚನೆಗಳು ಸಿಗತ್ತೆ ಏನೇನ್ ಮಾಡ್ಬೋದು ಅಂತ. ಎಷ್ಟೋ ಸಾರಿ ನಾವು ಸಂಸ್ಥೆಯನ್ನ ರೂಪುರೇಷೆ ಮಾಡುವಾಗ ಅಥವಾ ಸಂಸ್ಥೆಯನ್ನ ಹುಟ್ಟಾಕುವಾಗ ಯಾರ್ದೋ ಒಬ್ರದ್ದು ಬೈಲ ತಗೊಂಡ್ಬಂದಿರ್ತೀವಿ, ಒಂದು ಸಂಸ್ಥೆ ಮಾಡ್ಬೇಕು ಅಂತ ಮಾಡ್ಕೊಂಡಿರ್ತೀವಿ, ಆದ್ರೆ ನಮಗೆ ಅದ್ರ ಬಗ್ಗೆ ಕಲ್ಪನೆ ಇರೋದಿಲ್ಲ. ಏನೇನ್ ಮಾಡ್ಬೇಕಾಗಿತ್ತು, ಏನೇನ್ ಮಾಡ್ಬಾರ್ದಾಗಿತ್ತು ಅನ್ನೋದ್ರ ಬಗ್ಗೆ ಕಲ್ಪನೆನೇ ಇರೋದಿಲ್ಲ. ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಸರಿ ಮಾಡ್ಕೊಳ್ಬಹುದು. ಹೀಗೆ ಅಂದ್ರೆ ಸಂಸ್ಥೆ ಏನ್ ಆಗ್ಬೇಕಾಗಿತ್ತು ಅದರಲ್ಲಿ ಆಗಿಲ್ಲ ಅಂದ್ರೆ ಅದನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಈ ಆಡಳಿತಾತ್ಮಕ ಪರಿಶೋಧನೆ ತಿಳಿಸತ್ತೆ. ಅದನ್ನ ಸರಿಪಡಿಸ್ಕೊಳ್ಲಿಕ್ಕೆ, ಫಂಕ್ಷನ್ಸ್ ಗಳನ್ನ ರೂಪಿಸ್ಲಿಕ್ಕೆ, ಅದನ್ನ ಮಾಡ್ಲಿಕ್ಕೆ ಅನುಕೂಲ. ನಾನು ಒಂದು ಆಡಳಿತಾತ್ಮಕ ಪರಿಶೋಧನೆ ಮಾಡಿದಾಗ ಬೇರೆ ಬೇರೆ ನಮ್ದೊಂದು ಟೀಮ್ ಅಲ್ಲೇ ನಾವು ಹೋಗ್ತೀವಿ. ಅವರ ಸಮಗ್ರವಾಗಿ ಎಲ್ಲದನ್ನು 5 ವರ್ಷದ ಹಿಂದಿನಿಂದ ಎಲ್ಲದನ್ನು ವೀಕ್ಷಣೆ ಮಾಡ್ತೀವಿ. ಆವಾಗ ನಾವು ಒಂದು ಇದನ್ನ ಕೊಟ್ವಿ ಅವರಿಗೆ ರಿಪೋರ್ಟ್ ಅಲ್ಲಿ. ಅವರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಇದು ಮಾಡಿದ್ದು ಅದೊಂದು ಸಹಕಾರಿ ಸಂಸ್ಥೆ ಆಗಿತ್ತು. ಸರ್ ಅಧ್ಯಕ್ಷರು ಸೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿದಿರಲ್ಲ, ಮಾಡಬಾರ್ದ. ಅಧ್ಯಕ್ಷರು ಚೆಕ್ಕಿಗೆ ಸೈನ್ ಮಾಡ್ಲೇಬೇಕು ಅಂತ ಎಲ್ಲೂ ಇಲ್ಲ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಅಧ್ಯಕ್ಷರು ಮಾಡುವಂತಹ ಜವಾಬ್ದಾರಿನ ಇಟ್ಕೊಳ್ಳೋದಿಲ್ಲ. ಎಲ್ಲದನ್ನು ಇವರಿಗೆ ಪ್ರಯೋಜನ ಕೊಡ್ತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಆದ್ರಿಂದ ಏನ್ ಅನುಕೂಲ ಏನ್ ಅನಾನುಕೂಲ ಅನ್ನೋದನ್ನ ಬಿಡಿಸಿ ಹೇಳಿದ ನಂತರ ಅವ್ರಿಗೆ ಮಂದಟ್ಟಾಯ್ತು, ಓಹೋ ಇದು ಆಡಳಿತಾತ್ಮಕವಾಗಿ ನಾವು ಇಲ್ಲಿ ತಪ್ಪು ಮಾಡ್ತಾ ಇದ್ವಿ ಅಂತ. ಹಾಗೆ ನೀವು ಒಳ ನಿಯಮಗಳನ್ನ ಮಾಡ್ಕೊಂಡಿರ್ತೀರಿ. ಆ ಒಳ ನಿಯಮಗಳು ಸರಿಯಾಗಿದೆಯಾ, ಅಥವಾ ಒಳ ನಿಯಮಗಳು ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ದು ಒಳ ನಿಯಮಗಳ, ಅಥವಾ ಆಚರಣೆಗೆ ಅನುಕೂಲಕ್ಕೆ ಇರುವಂತಹ ಒಳ ನಿಯಮಗಳ. ಎಷ್ಟೋ ಸಾರಿ ಕಮೆಂಟ್ ಬರುತ್ತೆ, ಒಳ ನಿಯಮಗಳನ್ನು ಮಾಡ್ಕೊಂಡಿರೋದಿಲ್ಲ ಅನ್ನೋ ಒಂದು ಇದು ಬರ್ತದೆ, ಏನು ಕಮೆಂಟ್ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಒಳ ನಿಯಮಗಳು ಮಾಡ್ಕೊಂಡಿದೀವಿ ಸರ್, ಅದೆಲ್ಲ ಒಳಗಡೆ ಇದೆ ನಮ್ದು.
ಅಥವಾ ಆಚರಣೆಯಲ್ಲಿದೆಯಾ ಅದು ನೋಡ್ಕೊಳ್ಳಿಕ್ಕೆ ಇದನ್ನ ಆಡಳಿತಾತ್ಮಕ ಪರಿಶೋಧನೆ ಉಪಯೋಗತ್ತೆ. ಎಷ್ಟೋ ಸಾರಿ SOP ಮಾಡ್ಕೊಂಡಿರ್ತೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಯಾವ್ದಾವ್ದನ್ನು ಯಾವ್ಯಾವ ರೀತಿ ಕಾರ್ಯನೀತಿ ಅಂತೀವಿ ನಾವು. ಆ ಕಾರ್ಯನೀತಿಗಳನ್ನ, ಒಳ ನಿಯಮಗಳು ಬೇರೆ, ಕಾರ್ಯನೀತಿಗಳು ಬೇರೆ. ಆ ಕಾರ್ಯನೀತಿಗಳನ್ನ ನಾವು ಜಾರಿಗೊಳಿಸಿದೀವಾ? ಮೊದಲನೇದಾಗಿ ಒಳ ನಿಯಮಗಳಿದಾವ, ಅದು ಜಾರಿಗೊಳಿಸಿದ್ ಚೆನ್ನಾಗಿದೆಯಾ, ಅದ್ರ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಅದರ ಕ್ಷಮತೆ ಹೇಗಿದೆ. ಹಾಗೆ SOPಗಳು ನಾವು ಮಾಡ್ಕೊಂಡಿದೀವ, SOPಗಳು ಚೆನ್ನಾಗಿ ಪಾಲನೆ ಆಗ್ತಾ ಇದೆಯಾ, ಅವುಗಳು ಸರಿಯಾಗಿ ಇದಾಗ್ತಾ ಇದೆಯಾ, ಏನು ಕ್ಷಮತೆ ಇದೆಯಾ, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೋಸ್ಕರ ನಾವು ಬೇಕಾಗತ್ತೆ. ಹಾಗೆ ಈ ಎಲ್ಲ ಚಟುವಟಿಕೆಗಳನ್ನ ಸ್ವತಂತ್ರವಾಗಿ, ಇಂಡಿಪೆಂಡೆಂಟ್ ಆಗಿ, ಥರ್ಡ್ ಪಾರ್ಟಿ ಆಗಿ ಅನಲೈಸ್ ಮಾಡ್ಲಿಕ್ಕೆ ಕೂಡ ಇದು ಬೇಕಾಗತ್ತೆ. ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗತ್ತೆ. ವಿಡಿಯೋ ಬರ್ತಾ ಇದೆಯಾ? ನಮ್ಮ ಸ್ಲೈಡ್ ಶೇರ್ ಬರ್ತಾ ಇದೆಯಾ? ಎಸ್. ಹಾಗೇನೆ ಆಡಳಿತಾತ್ಮಕ ಪರಿಶೋಧನೆ ಮತ್ತೊಂದು ಅತ್ಯಂತ ಮುಖ್ಯವಾಗಿರುವಂತದ್ದು, ಆಡಳಿತ ನಡೆಸುವಂತಹ ವೈಖರಿ, ದಿ ಮ್ಯಾನರ್ ಇನ್ ವಿಚ್ ದೇ ಆರ್ ಡೂಯಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್. ಅಲ್ಲಿರುವಂತಹ ಪದ್ಧತಿಗಳು, ಮೀಟಿಂಗ್ ಕಂಡಕ್ಟ್ ಮಾಡುವಂತದ್ದು ಇರ್ಬೋದು, ಅದನ್ನು ನೋಡ್ತೀನಿ ಮುಂದೆ ಹೇಗೆ ಅಂತ. ಅದ್ರ ಎಲ್ಲದರಲ್ಲೂ ಲೋಪದೋಷಗಳನ್ನು ಗುರುತಿಸ್ಲಿಕ್ಕೆ ಆಡಳಿತಾತ್ಮಕವಾಗಿ ಇದು ನಮ್ಮ ಶಾಸನಬದ್ಧ ಲೆಕ್ಕ ಪರಿಶೋಧನೆಯಲ್ಲಿ ಸಿಗದೆ ಇರುವಂತಹ ಅಂಶಗಳನ್ನ ನಾವು ಇಲ್ಲಿ ಗುರುತಿಸ್ಬೇಕಾಗತ್ತೆ. ಹಾಗಾಗಿ ಅಂತದ್ನ ಗುರುತಿಸಿ ಅದನ್ನ ಅದ್ರ ಬಗ್ಗೆ ಕೊಟ್ಟಾಗ ಅಲ್ಲಿ ಏನೇನ್ ತಪ್ಪಿದೆ, ಅಥವಾ ಸಂಸ್ಥೆಯ ವರ್ಕ್ ಕಲ್ಚರ್ ಹೇಗಿದೆ, ಆ ವರ್ಕ್ ಕಲ್ಚರ್ ಅಲ್ಲಿ ಏನಾದ್ರು ಬದಲಾಯಿಸ್ಬೇಕಾ, ಆ ವರ್ಕ್ ಕಲ್ಚರ್ ನಲ್ಲಿ ಏನಾದ್ರು ಕಾರ್ಯ ಸಂಸ್ಕೃತಿ, ಅದರ ಎಲ್ಲಾ ಕಾಯ್ದೆ, ಬೈಲ, ಆಡಳಿತ ಮಂಡಳಿ ನಿರ್ಣಯ, ಈ ಪಾಲನೆಗಳ ಬಗ್ಗೆ ನಿರಂತರವಾದ ಪರಿಶೀಲನೆಗೆ ಅವಕಾಶ ಇರ್ತದೆ. ಒಂದ್ಸಾರಿ ಆಡಳಿತಾತ್ಮಕ ಪರಿಶೋಧನೆ ಮಾಡಿಸಿ ಅವ್ರ ರಿಪೋರ್ಟ್ ತಗೊಂಡ ನಂತರ ಆ ರಿಪೋರ್ಟ್ ಅನ್ನು ಅಳವಡಿಸ್ಕೊಂಡು ಅವ್ರಿಗೆ ಹೇಳಿದ ಬದಲಾವಣೆಗಳನ್ನ ಅಳವಡಿಸ್ಕೊಂಡ್ರೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತಾ ಬರ್ಬೋದು, ಯಾರು ಎಲ್ಲಿ ತಪ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಹಾಗೆ ಯಾವ್ದಾದ್ರು ಕಾನೂನುಗಳು ಅಪ್ಲೈ ಆಗ್ತಾ ಇದೆ, ಈಗ ಕೋಆಪರೇಟಿವ್ ಸೊಸೈಟಿಗಳಿಗೆ ಕೂಡ ತುಂಬಾ ತರದ ಕಾನೂನುಗಳು ಅಪ್ಲೈ ಆಗತ್ತೆ, ಎಲ್ಲ ರೀತಿಯ ವ್ಯಾವಹಾರಿಕ ಕಾಯ್ದೆಗಳು ಅಪ್ಲೈ ಆಗತ್ತೆ. ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಟ್ರೇಡರ್ಸ್ ಗೆ ಏನೇನು ಅಪ್ಲೈ ಆಗತ್ತೆ, GST ಅಪ್ಲೈ ಆಗತ್ತೆ, ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗತ್ತೆ. ನೀವು ಮಾಲಗಳನ್ನ ಇದ್ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ weight and measurement ಅಪ್ಲೈ ಆಗ್ಬಹುದು, ಪ್ಯಾಕೇಜಿಂಗ್ ಕಮಾಡಿಟೀಸ್ ಅಪ್ಲೈ ಆಗ್ಬಹುದು, FSSA ಅಪ್ಲೈ ಆಗ್ಬಹುದು. ಹೀಗೆ ಆ ವೃತ್ತಿಗೆ ಸಂಬಂಧಪಟ್ಟಂತೆ ಏನೇನು ಅಪ್ಲೈ ಆಗತ್ತೋ ಅದಷ್ಟು ಅಪ್ಲೈ ಆಗತ್ತೆ. ಹಾಗೆ ಶಾಸನಾತ್ಮಕವಾಗಿ ಅನುಸರಿಸಬೇಕಾದಂತಹ ಕಾನೂನುಗಳು ಯಾವ್ದಿದೆ ಅದಷ್ಟು ಅಪ್ಲೈ ಆಗತ್ತೆ. ಕಾರ್ಮಿಕ ಕಾಯ್ದೆಗಳಷ್ಟು ಅಪ್ಲೈ ಆಗತ್ತೆ. ಹೀಗೆ ನಮ್ಮ ಒಂದು ಕೋಆಪರೇಟಿವ್ ಸೊಸೈಟಿಗೆ ನಾನು ಒಂದ್ಸರಿ ಸರ್ವೆ ಮಾಡಿದಾಗ ಸರಿ ಸುಮಾರು ಒಂದು ಪೂರ್ಣ ಪ್ರಮಾಣದ ಕೋಆಪರೇಟಿವ್ ಸೊಸೈಟಿ ಇದೆ ಅಂದ್ರೆ ಅದಕ್ಕೆ ಸರಿ ಸುಮಾರು 40ರಿಂದ 45 ಆಕ್ಟ್ಗಳು ಅಪ್ಲೈ ಆಗತ್ತೆ. ರೈಟ್ ಟು ಇನ್ಫಾರ್ಮೇಶನ್ ಅಪ್ಲೈ ಆಗತ್ತಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಪ್ಲೈ ಆಗತ್ತಾ, ಈ ರೀತಿ ಅನೇಕ ಇದೆಲ್ಲ ಇದೆ, ಅವುಗಳೆಲ್ಲ ಅಪ್ಲೈ ಆಗತ್ತಾ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಇರ್ಬೋದು, ಈ ರೀತಿ ಅನೇಕ ಆಕ್ಟ್ಗಳಿದೆ, ಅವುಗಳೆಲ್ಲ ಅಪ್ಲೈ ಆಗಿದ್ರೆ ಅದನ್ನ ಅಳವಡಿಸ್ಕೊಂಡಿದ್ರೆ ಅದರಲ್ಲಿ ಏನಾದ್ರು ಲೋಪಗಳಾಗಿದೆಯಾ, ಅದರಿಂದ ಏನಾದ್ರು ಲೋಪಗಳಿಂದ ಪರಿಣಾಮ. ಯಾಕೆಂದ್ರೆ ಸ್ಟಾಂಪ್ ಆಕ್ಟ್ ನಾವು ಸಾಲ ಕೊಡ್ತಾ ಇದೀವಿ, ಸ್ಟಾಂಪ್ ಆಕ್ಟ್ ಅಪ್ಲೈ ಆಗುತ್ತೆ, ಸ್ಟಾಂಪ್ ಆಕ್ಟ್ ಅಲ್ಲಿ ಇರುವಂತಹ ನಿಯಮಗಳನ್ನು ಅಳವಡಿಸ್ಕೊಂಡಿಲ್ಲ ಅಂದ್ರೆ ಅದು ದುಬಾರಿ ಆಗತ್ತೆ. ಮೋಸ, ವಂಚನೆ ಅಥವಾ ಆರ್ಥಿಕ ನಷ್ಟವಂತ ಆಗ್ತಾ ಇರುವಂತಹ ಚಟುವಟಿಕೆಗಳೇನಾದ್ರು ಇದ್ರೆ ಅದನ್ನ ಕಡಿವಾಣ ಹಾಕ್ಲಿಕ್ಕೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗತ್ತೆ. ಎಲ್ಲೆಲ್ಲಿ ಮೋಸ ಆಗುವಂತ ಸಾಧ್ಯತೆ ಇದೆ, ಇದು ಫೂಲ್ ಪ್ರೂಫ್ ಇಲ್ಲ ಈ ಸಿಸ್ಟಮ್, ಇದರಲ್ಲಿ ಇಂತಿಂತ ಲೂಪೋಲ್ಸ್ ಇದೆ, ಇದನ್ನ ಹೀಗೀಗ್ ಮಾಡಿದ ಹೀಗೀಗ ನಾವು ಎಷ್ಟೋ ಸಾರಿ ಯಾವ್ಯಾವ ಸಿಬ್ಬಂದಿ ನಿರ್ವಹಿಸ್ತಾರೆ ಅನ್ನೋದರ ಮೇಲೆ ನಾವು SOPಗಳನ್ನ ಮಾಡ್ಬಿಡ್ತೀವಿ ಅಥವಾ ನಿಯಮಗಳನ್ನ ರೂಪಿಸ್ತೀವಿ. ನಾವು ನಿಯಮಗಳನ್ನ ಸಂಸ್ಥೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ಬೇಕೇ ವಿನಃ ಯಾವ ಸಿಬ್ಬಂದಿ ಏನ್ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ನಿಯಮಗಳನ್ನ ರೂಪಿಸಬಾರ್ದು. ಹಾಗೇನಾದ್ರು ಮಾಡಿದ್ರೆ ಅದರಿಂದ ಏನು ಲೋಪ ದೋಷಗಳಿದಾವೆ ಅನ್ನೋದನ್ನ ಗುರುತಿಸ್ಲಿಕ್ಕೆ ಈ ಆಡಳಿತಾತ್ಮಕ ಪರಿಶೋಧನೆ ಅನುಕೂಲ ಆಗತ್ತೆ. ಆಡಳಿತಾತ್ಮಕ ಪರಿಶೋಧನೆ ಆಗಿದೆ ಅಂತ ಕಂಡ್ರೆ ಸಿಬ್ಬಂದಿಗಳು ಚುರುಕಾಗ್ತಾರೆ.
ಅವರ ಮೇಲೆ ಇರುವಂತಹ ಅವರ ಕಾರ್ಯಕ್ಷಮತೆ, ಅವರ ಎಬಿಲಿಟಿ, ಅವರಿಗೆ ಏನು ಡೆಲಿಗೇಷನ್ ಅದ್ರಲ್ಲಿ ಸಂಪೂರ್ಣವಾಗಿ ಬರುತ್ತೆ. ಸಿಬ್ಬಂದಿಗಳ ನೇಮಕಾತಿ ಪ್ರಕ್ರಿಯೆಯಿಂದ ಹಿಡಿದು ಡೆಲಿಗೇಷನ್ ಹೆಂಗ್ ಮಾಡಿದಿರಿ, ಯಾರಿಗೆ ಅರ್ಹತೆ ಇದ್ದವರಿಗೆ ಕೊಟ್ಟಿದ್ದೀರಿ, ಯಾರಿಗೆ ಅರ್ಹತೆ ಇಲ್ಲದಿದ್ದವ್ರಿಗೆ ಕೊಟ್ಟಿದ್ದೀರಿ, ಅರ್ಹತೆ ಇದ್ದು ಕೊಡದಿದ್ದವ್ರು ಯಾರ್ಯಾರಿದ್ದಾರೆ ಅಂತದ್ನೆಲ್ಲ ಹೇಳಿ ನೋಡಿದಾಗ ನಿಮ್ಮಲ್ಲಿ ಮತ್ತೆ ರೀಡೆಲಿಗೇಷನ್ಗೆ ಅವಕಾಶ ಆಗುತ್ತೆ. ಅದರಿಂದಾಗಿ ಅವರ ಕಾರ್ಯಕ್ಷಮತೆಯಲ್ಲಿ, ಅವರ ಎಫಿಷಿಯನ್ಸಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಆಡಳಿತ ಮಂಡಳಿಯಲ್ಲಿ ಕೂಡ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಯಾವ ವಿಚಾರದಲ್ಲಿ ಯಾವ್ಯಾವ ನಿರ್ಣಯ ತಗೊಳ್ಬೇಕು ಅನ್ನೋ ಒಂದು ಹಿಂಟ್ ಸಿಗತ್ತೆ, ಅದ್ರ ಸೂಕ್ಷ್ಮತೆ ಗೊತ್ತಾಗತ್ತೆ. ಯಾವಾಗ ಯಾವ ನಿರ್ಣಯ ತಗೊಳ್ಬೇಕು ಅಂತ ಸೂಕ್ತ ನಿರ್ಣಯ ತಗೊಳ್ಳಿಕ್ಕೆ ಇದು ಸಹಾಯ ಮಾಡತ್ತೆ. ಆಡಳಿತಾತ್ಮಕವಾಗಿ ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂತ ಅನ್ಸತ್ತೆ, ಅದು ಗೊತ್ತಾಗತ್ತೆ. ಮತ್ತೆ ಆಡಳಿತಾತ್ಮಕ ಪರಿಶೋಧನೆ ಹೆಚ್ಚಿನ ಸಂದರ್ಭದಲ್ಲಿ ಬಾಹ್ಯ ತಜ್ಞರೇ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದರಲ್ಲಿ ತಜ್ಞತೆ ಇಲ್ಲದೆ ಸುಮ್ಮನೆ ಕಾಟಾಚಾರಕ್ಕೆ ಆಡಳಿತಾತ್ಮಕ ಪರಿಶೋಧನೆ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದವ್ರ ಹತ್ರ ಮಾಡಿಸಿದ್ರೆ ಇಟ್ಸ್ ಎ ಫೇಲ್. ಹಾಗಾಗಿ ಯೂಶುವಲ್ ಆಗಿ ಬಾಹ್ಯ ತಜ್ಞರಿಂದ ಮಾಡಿಸ್ತೀವಿ. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದೆ ಅಂತವರಿಂದ ಮಾಡಿಸ್ತೀವಿ. ಅಂತವರಿಂದ ವೀಕ್ಷಣೆಗೆ ಒಳಪಡೋದ್ರಿಂದ ನಿಮಗೆ ಸಿಬ್ಬಂದಿಗಳು ಸದಾ ಎಚ್ಚರದಿಂದ ಇರ್ತಾರೆ. ಸಿಬ್ಬಂದಿಗಳೊಂದೇ ಅಲ್ಲ, ನಿರ್ದೇಶಕರು ಕೂಡ ಎಚ್ಚರದಿಂದ ಇರ್ತಾರೆ. ನಮ್ಮ ಮೇಲೆ ಏನಾದ್ರು ಕಮೆಂಟ್ ಬರ್ಬೋದಾ, ನಾವು ಮಾಡುವಂತ ಕೆಲಸಗಳು ಸರಿ ಇದೆಯಾ ಇಲ್ವಾ ಅದನ್ನು ನೋಡ್ತೀವಿ. ಹಾಗಾಗಿ ಈ ಸಂಸ್ಥೆಯ ಎಲ್ಲ ಆಗು ಹೋಗುಗಳು ಒಂದು ಸುವ್ಯವಸ್ಥಿತವಾಗಿ ಇದೆ ಅನ್ನೋದ್ರ ಬಗ್ಗೆ ಒಂದು ಭರವಸೆ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾವುದೋ ಒಂದು ಇದರಲ್ಲಿ ಆಡಳಿತಾತ್ಮಕ ಪರಿಶೋಧನೆ ಮಾಡಿಸಿದೀರಿ ಅಂತ ಹೇಳಿದ್ರೆ ಇದರ ಮಾಲೀಕರಿಗೆ, ಈಗ ಕೋಪರೇಟಿವ್ ಸೊಸೈಟೀಸ್ ಒಂದೇ ಅಲ್ಲ, ಇವನ್ ಬೇರೆ ಬೇರೆಯವರು ಮಾಡಿಸ್ಬೋದು, ಪಾರ್ಟ್ನರ್ಶಿಪ್ ನವ್ರು ಮಾಡಿಸ್ಬೋದು, ಇಂಡಿವಿಜುವಲ್ ಮಾಡ್ಬೋದು, ಬೇರೆ ಬೇರೆಯವರು. ಅವಾಗ ಅವರಿಗೆ ಮಾಲೀಕರಿಗೆ ಒಂದು ಭರವಸೆ ಸಿಗತ್ತೆ, ಇಲ್ಲಪ್ಪ ನಮ್ಮಲ್ಲಿ ಎಲ್ಲದೂ ಸುವ್ಯವಸ್ಥಿತವಾಗಿದೆ. ಅವ್ರು ಎಕ್ಸ್ಟರ್ನಲ್ ಭಾಷೆ ತಜ್ಞರು ಕೂಡ ಹೇಳಿದ್ದಾರೆ, ಅಕಸ್ಮಾತ್ ಅದ್ರಲ್ಲಿ ಲೋಪದೋಷಗಳಿದೆ ಅದನ್ನ ಹೇಗೆ ತಿದ್ದುಕೊಳ್ಬಹುದು ಅನ್ನೋದನ್ನು ಅವ್ರು ಸೂಚನೆ ಕೊಡ್ತಾರೆ. ಹಾಗಾಗಿ ನಾವು ಅದನ್ನ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಲೆಕ್ಕ ಪರಿಶೋಧನೆ ಯಾವಾಗ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೇಕಾದ್ರೆ ಲೆಕ್ಕ ಪರಿಶೋಧನೆಗೆ ಅವಧಿ ಏನಾದ್ರು ಇದೆಯಾ? ಆ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ವರ್ಷಕ್ಕೊಮ್ಮೆ ಆಗ್ಲೇಬೇಕು. ಹಾಗೆ ಆಂತರಿಕ ಲೆಕ್ಕ ಪರಿಶೋಧನೆ ವರ್ಷಕ್ಕಿಂತ ಕಡಿಮೆ ಅವಧಿಗೆ ಇರ್ತದೆ. ವರ್ಷಕ್ಕೊಮ್ಮೆ ಆಂತರಿಕ ಲೆಕ್ಕ ಪರಿಶೋಧನೆ ಯಾರು ಮಾಡಿಸೋದಿಲ್ಲ, ಯಾಕಂದ್ರೆ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಇರ್ತದೆ, ಡ್ಯೂಪ್ಲಿಕೇಶನ್ ಆಫ್ ವರ್ಕ್ ಆಗತ್ತೆ. ಹಾಗಾದ್ರೆ ಆಡಳಿತಾತ್ಮಕ ಲೆಕ್ಕ ಪರಿಶೋಧನೆ ನಾವು ತಿಂಗಳಿಗೊಮ್ಮೆ ಮಾಡಿಸ್ಬೇಕಾ ಅಥವಾ ಹೇಗ್ ಮಾಡಿಸ್ಬೇಕು? ಇಲ್ಲ, ಆಡಳಿತಾತ್ಮಕ ಪರಿಶೋಧನೆಗೆ ಅವಧಿನೇ ಇಲ್ಲ. ಈ ಆಡಳಿತಾತ್ಮಕ ಪರಿಶೋಧನೆಗೆ ಅವಧಿ ಇಲ್ಲ ಮತ್ತು ಶಾಸನಾತ್ಮಕವಾಗಿ ಕಡ್ಡಾಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಯಾವಾಗ್ಲಾರು ಮಾಡಿಸ್ಬೋದು. 10 ವರ್ಷ ಆಗಿದೆ ಸರ್ ನಾವು ಮಾಡಿಸಿಲ್ಲ, ಈಗ ಮಾಡಿಸ್ಬೋದಾ? ಒಂದ್ಸರಿ ಮಾಡಿಸಿ. ಅವರು ನೀಡುವಂತಹ ಸೂಚನೆಗಳು, ಸಲಹೆಗಳು, ಲೋಪದೋಷಗಳನ್ನ ಗುರುತಿಸುವುದು ಕೊಡುವಂತದ್ದು ಖಂಡಿತ ನೀವು ಅವರಿಗೆ ಏನು ನೀವು ಫೀಸ್ ಕೊಡ್ತೀರೋ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಯಾಕೆ ಮಾಡಿಸ್ಬೇಕು ಅನ್ನೋದು ಬಂದ್ರೆ ಪ್ರಯೋಜನ ಬೇರೆ. ಯಾಕೆ ಮಾಡಿಸ್ಬೇಕು ಅಂದ್ರೆ ಒಮ್ಮೊಮ್ಮೆ ನಮ್ಮ ಮೇಲೆ ಅನುಮಾನ ಮಾಡ್ಬಿಡುತ್ತೆ, ನಾನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೀನೋ ಇಲ್ಲೋ. ನಾವು ಎಷ್ಟೋ ಸರಿ ನಾನು ಕೂಡ ನಮ್ಮ ಕ್ಲಾಸ್ ಅನ್ನ ಸರಿಯಾಗಿ ಮಾಡ್ತಾ ಇದ್ದೀನೋ ಇಲ್ಲೋ ಅಂತೇಳಿ ನಮ್ಮ ಸ್ನೇಹಿತರಲ್ಲಿ ಯಾರನ್ನಾರು ಕೇಳ್ತೇನೆ, ಸರ್ ಕ್ಲಾಸ್ ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಅನುಕೂಲ ಆಗ್ತಾ ಇದೆಯಾ, ಅಥವಾ ನಾನು ಹೇಳಿದ್ದನ್ನು ಮಾತ್ರ ಕೇಳ್ಕೊಂಡು ಹೋಗ್ತಾ ಇದೀರೋ, ಅಥವಾ ಏನಾದ್ರು ತಲೆಗೆ ಇಳಿತಾ ಇದೆಯಾ, ಅಥವಾ ಇದರಲ್ಲಿ ಇರುವಂತ ಸಂಗತಿಗಳು ನಿಮ್ಗೆ ಅನುಕೂಲ ಆಗ್ತಾ ಇದೆಯೋ? ಅಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಲಿಕ್ಕೆ ಮತ್ತೊಂದ್ಸಾರಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಹೇಳ್ಬೇಕು ನಮಗೆ ಫೀಡ್ಬ್ಯಾಕ್. ಹಾಗೇನೆ ಇದು ಒಂದು ಸ್ವತಂತ್ರವಾಗಿ ಒಂದು ಸಾರಿ ನಾವು ಆಡಳಿತಾತ್ಮಕ ಪರಿಶೋಧನೆ ಮಾಡಿಸಿದರೆ ಅವ್ರು ನಮಗ್ ತಿಳಿಸ್ತಾರೆ, ಇಲ್ಲ ನಿಮ್ದೆಲ್ಲ ಸರಿ ಇದೆ, ಅಥವಾ ಇಲ್ಲ ನಿಮ್ದು ಇಂತಿಂತ ಇದ್ರಲ್ಲಿ ನಿಮ್ದು ತಪ್ಪಾಗ್ತಾ ಇದೆ, ಅದನ್ನ ನೋಡ್ಕೊಳ್ಳಿಕ್ಕೆ. ಹಾಗಂತ ಏನಾದ್ರೂ ಪರಿಶೋಧನೆಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದ ಮಾರ್ಗಸೂಚಿ ಇದೆಯಾ? ಇಲ್ಲ. ಆಡಳಿತಾತ್ಮಕ ಪರಿಶೋಧನೆ ಯಾರು ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು ಅದ್ರ ಬಗ್ಗೆ ಏನಾದ್ರು ಗೈಡ್ಲೈನ್ಸ್ ಇದೆಯಾ? ಏನೂ ಇಲ್ಲ. ನೀವು ಬೇಕು ಅಂದ್ರೆ ಅದನ್ನ ಮಾಡ್ಲಿಕ್ಕೋಸ್ಕರ ನೀವು ನಿಮ್ಮ ಸಂಸ್ಥೆ ಹಿತದೃಷ್ಟಿಯಿಂದ ಒಂದು ಮಾಡ್ಕೊಳ್ಬಹುದು. ಎಲ್ಲೆಲ್ಲಿ ಲೋಪದೋಷಗಳಿದೆ ಅಂದ್ರೆ ಗೊತ್ತಾಗತ್ತೆ. ಇದೊಂದು ಸ್ವತಂತ್ರವಾದ, ನಾನು ಬೆಂಗಳೂರಿನ ಒಂದು ಕಮರ್ಷಿಯಲ್ ಆರ್ಗನೈಸೇಷನ್ಸ್ ಇತ್ತೀಚೆಗೆ ಒಂದು ಆಡಳಿತಾತ್ಮಕ ಪರಿಶೋಧನೆ ಮಾಡ್ಕೊಟ್ರಿ. ಅವಾಗ ಅವರು ಮೊದಲು ಸರ್ ಈ ಆಂಗಲ್ ಅಲ್ಲಿ ನೋಡೇ ಇರ್ಲಿಲ್ಲ ಸರ್, ನಾವು ಇದೊಂದು ವಿಚಾರ ಇದೆಯಲ್ಲ ಸರ್, ನೀವು ಹೇಳಿ ಸರಿ ಇದೆ ಅಂತಾರೆ. ಅಂದ್ರೆ ಆ ಆಯಾಮದಿಂದ ನೋಡೇ ಇರ್ಲಿಲ್ಲ ಅವರು.
ಭಾವನಾತ್ಮಕವಾಗಿ ಸಂಸ್ಥೆ ಜೊತೆ ಜೋಡಿಸ್ಕೊಂಡಾಗ ಕೆಲವೊಂದ್ಸಾರಿ ಅದರಿಂದ ಹೊರಗಡೆ ಬಂದು ವ್ಯಾವಹಾರಿಕವಾಗಿ ನಿಮ್ಗೆ ಏನ್ ನಷ್ಟ ಆಗ್ತಾ ಇದೆ ಅಂತ ತೋರಿಸ್ಕೊಟ್ಟಾಗ, ಹೌದಲ್ಲ ಸರ್ ನಾವು ಇದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ, ಹಾಗಂತ ಅಲ್ಲಿ ಮೋಸ ಆಗಿಲ್ಲ ಅಥವಾ ವಂಚನೆ ಆಗಿಲ್ಲ ಅಥವಾ ಯಾವುದೇ ರೀತಿಯ ಲೋಪದೋಷಗಳಿಲ್ಲ, ನ್ಯೂನತೆಗಳಿಲ್ಲ, ಆದರೆ ಈ ಆಯಾಮದಿಂದ ನೋಡ್ಬೋದು ಅಂತ ಗೊತ್ತಾದ ನಂತರ ವ್ಯಾವಹಾರಿಕವಾಗಿ ಅವ್ರ ಲಾಭ ಜಾಸ್ತಿ ಗಳಿಸ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರು ಖುಷಿ ಪಟ್ರು, ಓಹೋ ಇದೊಂದು ನಮ್ಗೆ ಗೊತ್ತೇ ಇರ್ಲಿಲ್ಲ ಸರ್, ನಾವು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಆಗತ್ತೆ. ಹಾಗಾಗಿ ಈ ಲೆಕ್ಕ ಪರಿಶೋಧನೆ ಯಾಕೆ ಅಂದ್ರೆ ನಮ್ಮನ್ನ ನಾವು ಮರುಪರಿವೀಕ್ಷಣೆ ಮಾಡ್ಕೊಳ್ಲಿಕ್ಕೆ ಅಥವಾ ಮರುಪರಿಶೀಲನೆ ಮಾಡ್ಕೊಳ್ಲಿಕ್ಕೆ ಅಥವಾ ನಮ್ಮನ್ನು ನಾವು ಮತ್ತೊಂದ್ಸರಿ ಆತ್ಮಶೋಧನೆ ಮಾಡ್ಕೊಳ್ಲಿಕ್ಕೆ ಅಂತ ಅನ್ಕೊಳ್ಳಿ. ನಮ್ಮ ಸಂಸ್ಥೆಯ ಬಗ್ಗೆ ನಾವು ಇನ್ನೊಂದಿಷ್ಟು ಹೆಚ್ಚುಗಟ್ಟಬೇಕು. ಯಾವಾಗ ಮಾಡಿಸ್ಬೇಕು? ಇದು ಕೂಡ ಯಾವುದೇ ಮಾನದಂಡ ಇಲ್ಲ, ಯಾವಾಗ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಏನಿಲ್ಲ. ನಿಮಗೆ ಆಡಳಿತಾತ್ಮಕ ಯಾವಾಗ ಬೇಕಾಗತ್ತೆ ಅಂದ್ರೆ ಚಟುವಟಿಕೆಗಳು ತುಂಬಾ ಜಾಸ್ತಿ ಆಗಿದೆ ಸರ್, ಅನ್ವಿಲ್ಡಿ ಆಗ್ತಾ ಇದೆ, ನಮ್ಗೆ ನಿಯಂತ್ರಣ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಆಡಳಿತಾತ್ಮಕವಾಗಿ ಸಂಕೀರ್ಣತೆಗಳು ಏರ್ಪಡುತ್ತೆ. ಸಂಕೀರ್ಣತೆಗಳಂದ್ರೆ ಕಾಂಪ್ಲಿಕೇಶನ್ಸ್. ಸರ್ ತುಂಬಾ ಕಾಂಪ್ಲಿಕೇಶನ್ ಸರ್, ಕೆಲವು ಸರಿ ನಿರ್ಣಯಗಳನ್ನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಅದು ಹ್ಯಾಕ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹಾಗಂತ ಅಲ್ಲಿ ಡಿಫ್ರೆನ್ಸ್ ಇದೆ, ಗುಂಪುಗಾರಿಕೆ ಇದೆ ಅಲ್ಲ, ನಾನು ಆ ರೀತಿ ಎಲ್ಲ ಅದು ಹೇಳ್ತಾ ಇಲ್ಲ, ಆ ತರ ಸಂಕೀರ್ಣತೆ ಅಲ್ಲ. ಟೆಕ್ನಿಕಲಿ ನಾವು ಇದು ಮಾಡುವಾಗ ಕೆಲವು ಗೊಂದಲಗಳು ಬಂದಾಗ ನಮ್ಗೆ ಅದನ್ನ ಬಗೆಹರಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಏನೇನೋ ಕಾಂಪ್ಲಿಕೇಶನ್ಸ್ ಬರುತ್ತೆ ಸರ್, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ವ್ಯವಹಾರ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಅದಕ್ಕೋಸ್ಕರ ಗೊತ್ತಾಗ್ತಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಾಖೆಗಳು ಜಾಸ್ತಿ ಆಗಿದೆ, ಸಿಬ್ಬಂದಿಗಳು ಜಾಸ್ತಿ ಆಗಿದ್ದಾರೆ, ನಮ್ಮ ವ್ಯಾಪ್ತಿ ಜಾಸ್ತಿ ಆಗಿದೆ, ಕಾರ್ಯವ್ಯಾಪ್ತಿನೂ ಜಾಸ್ತಿ ಆಗಿದೆ, ಹಾಗೆ ನಮ್ಮ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಆಗೀತಾದಾಗ ಒಂದ್ಸಿದೆ 3 ವರ್ಷಕ್ಕೋ 5 ವರ್ಷಕ್ಕೋ ಒಮ್ಮೆ ನೀವು ಒಂದ್ಸಾರಿ ಮಾಡ್ಕೊಳ್ಳಿ. ಶಾಖೆಗಳಿದ್ರೆ ಅಥವಾ ಬೇರೆ ಬೇರೆ ಟೈಪ್, ನಮ್ ಕ್ರೆಡಿಟ್ ಬಿಸ್ನೆಸ್ ಮಾತ್ರ ಅಂದ್ರೆ ನಿಮಗೆ ಪದೇ ಪದೇ ಮಾಡಿಸುವಂತ ಅಗತ್ಯ ಬರೋದಿಲ್ಲ. ಆದ್ರೆ ಬೇರೆ ಬೇರೆ ವ್ಯವಹಾರಗಳಿದೆ, ನಮ್ ಟ್ರೇಡಿಂಗು ಇದೆ ಸರ್, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಹಾಗೆ ಒಂದ್ 2-3 ಸರ್ವಿಸ್ ಆಕ್ಟಿವಿಟೀಸ್ ನಡೆಸ್ತಾ ಇದೀವಿ, ಜೊತೆಗೆ ಟ್ರೇಡಿಂಗು ಇದೆ ನಮ್ದು, ಹಾಗೆ ಒಂದು ಕಮಿಷನ್ ಏಜೆನ್ಸಿನೂ ಇದೆ, ಹೀಗೆ ಅನೇಕ ಬೇರೆ ಬೇರೆ ವಿಂಗ್ಗಳಿದಾವೆ. ನಾವು ಒಂದು ದೊಡ್ಡ ಸಂಸ್ಥೆ ಕಟ್ಟಿದೀವಿ ಅಂದ್ರೆ ಆವಾಗ ಹೆಚ್ಚು ಕಾಂಪ್ಲಿಕೇಶನ್ಸ್ ಆಗತ್ತೆ, ಇಂಟರ್ನಲ್ ಇದ್ರಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಬರುತ್ತೆ. ಅಂತ ಸಮಯದಲ್ಲಿ ನಮಗೆ ಈ ಆಡಳಿತಾತ್ಮಕ ಪರಿಶೋಧನೆ ನಮ್ಗೆ ಅನುಕೂಲ ಆಗತ್ತೆ. ಹಾಗೇನೆ ಏನ್ ಉಪಯೋಗ ಇದು? ಇದರಿಂದ ಏನ್ ಉಪಯೋಗ ಅಂದ್ರೆ ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ಆಡಳಿತಾತ್ಮಕ ಪರಿಶೋಧನೆಯಿಂದ ನೀವು ಏನೇ ಮಾಡಿಸಿದ್ರು ಡೈರೆಕ್ಟ್ ಆಗಿ ನಿಮಗೆ ಇಷ್ಟು ಲಾಭ ಜಾಸ್ತಿ ಆಗತ್ತೆ ಖಂಡಿತ ಇಲ್ಲ. ಆದ್ರೆ ನಿಮಗೆ ಏನೇನು ನಾವು ಮಾಡಬಹುದಿತ್ತು, ಏನೇನು ನಾವು ಮಾಡ್ಕೊಳ್ಳಿಲ್ಲ, ಅಥವಾ ಏನೇನನ್ನ ನಾವು ಇನ್ನೂ ಅಳವಡಿಸ್ಕೊಳ್ಬಹುದಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಮಾಹಿತಿಗಳು ಸಿಗತ್ತೆ. ಅಂದ್ರೆ ಒಂದು ವ್ಯವಸ್ಥಿತವಾಗಿ ನಡೆಸೋದು ಹೇಗೆ ಅಂತ ಗೊತ್ತಾಗತ್ತೆ, ನಾವು ಸಂಸ್ಥೆನ ಹೇಗೋ ನಡ್ಸ್ಕೊಂಡು ಬರ್ತೀವಿ, ಇನ್ನು ಈ ರೀತಿ ನಡ್ಸ್ಕೊಳ್ಬಹುದು ಅಂತ ಗೊತ್ತಾಗತ್ತೆ, ಡಿಸಿಪ್ಲಿನ್ ಜಾರಿಯಲ್ಲಿ ತರಿಸ್ಬೋದು, ಹಾಗೆ ನಮ್ಮ ಕಾರ್ಯಕ್ಷಮತೆ, ಸಿಬ್ಬಂದಿಗಳ ಕಾರ್ಯಕ್ಷಮತೆ ಇರ್ಬೋದು, ನಮ್ಮ ಟೋಟಲ್ ಎಫೆಕ್ಟಿವ್ನೆಸ್ ಜಾಸ್ತಿ ಆಗತ್ತೆ. ಅಕಸ್ಮಾತ್ ಪ್ರಾಬಬಲ್ ಆಗಿ ಲಾಸ್ ಆಗ್ತಾ ಇತ್ತು ಅಂದ್ರೆ ಅದನ್ನ ತಡೆ ಹಿಡಿಯಲಿಕ್ಕೆ ನಮಗೆ ಹೊಳವು ಸಿಗತ್ತೆ, ಕಂಟ್ರೋಲ್ಸ್ ಮೆಕ್ಯಾನಿಸಮ್ ನಮ್ಗೆ ಚೆನ್ನಾಗಿ ಸಿಗತ್ತೆ. ಅಂದ್ರೆ ಇದಿಷ್ಟನ್ನು ನಾವು ಮಾಡ್ಲಿಕ್ಕೆ ಒಂದು ಅನುಕೂಲ ಆಗತ್ತೆ ಅನ್ನೋದು ಇದರ ತಾತ್ಪರ್ಯ. ಇನ್ನು ಆಡಳಿತಾತ್ಮಕ ಪರಿಶೋಧನೆಗೂ ಆಂತರಿಕ ನಿಯಂತ್ರಣಕ್ಕೂ ಏನಾದ್ರು ಇದೆಯಾ, ಸಂಬಂಧ ಇದೆಯಾ ಅಥವಾ ಡಿಫರೆನ್ಸ್ ಇದೆಯಾ? ಆಂತರಿಕ ನಿಯಂತ್ರಣ ವ್ಯವಸ್ಥೆ ಇಂಟರ್ನಲ್ ಆಗಿ ತನ್ನ ಆಸ್ತಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ, ಆರ್ಥಿಕ ಮಾಹಿತಿಗಳ ನಿಖರತೆಗಳನ್ನ ಅಂದ್ರೆ ಅಕ್ಯುರಸಿ ನೋಡ್ಕೊಳ್ಳಿಕ್ಕೆ ಇವುಗಳು ಬೇಕಾಗಿರುವಂತ ಒಂದು ಕಾರ್ಯವಿಧಾನ ಆಂತರಿಕ ನಿಯಂತ್ರಣ, ಇಂಟರ್ನಲ್ ಕಂಟ್ರೋಲ್, ಇಂಟರ್ನಲ್ ಆಡಿಟ್ ಅಲ್ಲ. ಮತ್ತೆ ಮನೆಯ ಯಜಮಾನ ತನ್ನ ಮನೆಯ ಸದಸ್ಯರ ಮೇಲಿರುವಂತಹ ಹತೋಟಿ ಏನಿದೆ ಅದನ್ನ ಇಂಟರ್ನಲ್ ಕಂಟ್ರೋಲ್ ಅಂತೀವಿ. ಒಬ್ಬ ಯಜಮಾನ ತನ್ನ ಸೇವಕರ ಮೇಲೆ ಅಥವಾ ತನ್ನ ಮನೆಯ ಇತರೆ ಇವರ ಮೇಲೆ ಏನು ಹತೋಟಿ ಇಟ್ಕೊಂಡಿದ್ದಾನೆ ಅದನ್ನು ಇಂಟರ್ನಲ್ ಕಂಟ್ರೋಲ್ ಅಂತೀವಿ. ಹಾಗೇನೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಏನಿದೆ ಅನ್ನೋದನ್ನ ನಾವು ನೋಡ್ಕೊಳ್ಳಿಕ್ಕೆ ನಮಗೆ ಆಂತರಿಕ ನಿಯಂತ್ರಣ ವ್ಯವಸ್ಥೆ ಹೆಲ್ಪ್ ಮಾಡತ್ತೆ, ಏನೇನು ನಿಯಂತ್ರಣ ಮಾಡಬಹುದು ಅಂತ. ಆದ್ರೆ ಆಡಳಿತಾತ್ಮಕ ಪರಿಶೋಧನೆ ಏನು ಅಂದ್ರೆ, ಆಂತರಿಕ ನಿಯಂತ್ರಣ ವ್ಯವಸ್ಥೆ ಇದೆ, ಆದ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ,
ಅದನ್ನ ನೋಡ್ಕೊಳ್ಲಿಕ್ಕೆ ಇರುವಂತಹ ಒಂದು ಮಾರ್ಗಸೂಚಿ. ಹಾಗಾಗಿ ಆಂತರಿಕ ನಿಯಂತ್ರಣ ಬೇರೆ ಮತ್ತು ನಮ್ಮ ಇದು ಆಡಳಿತಾತ್ಮಕ ಪರಿಶೋಧನೆ ಬೇರೆ. ಆಡಳಿತಾತ್ಮಕ ಪರಿಶೋಧನೆ ಇಟ್ ಈಸ್ ಎ ಕಾಂಪ್ಲಿಮೆಂಟರಿ ಟು ಇಂಟರ್ನಲ್ ಕಂಟ್ರೋಲ್. ಇಟ್ ಸಪ್ಲಿಮೆಂಟ್ಸ್ ದಿ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್. ಹಾಗಾಗಿ ಅದಕ್ಕೆ ಅನುಕೂಲ ಆಗತ್ತೆ. ಅದನ್ನ ನಾವು ನೋಡ್ಕೊಳ್ಳಿಕ್ಕೆ ನಾವು ಈ ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳನ್ನ ನೋಡ್ಕೊಳ್ಳಿಕ್ಕೋಸ್ಕರ ಇದನ್ನ ಬಳಸ್ಕೊಳ್ತೀವಿ. ಹಾಗಾಗಿ ಆ ರೀತಿಯಲ್ಲಿ ಇದು ಬೇಕು ನಮಗೆ. ಇನ್ನು ಆಂತರಿಕ ಆಡಳಿತಾತ್ಮಕ ಪರಿಶೋಧನೆ ಮಾಡ್ಲಿಕ್ಕೆ ಏನೇನು ಇದು ಮಾಡ್ಕೊಳ್ಬೇಕು? ಫಸ್ಟ್ ಆಫ್ ಆಲ್ ಆಡಳಿತಾತ್ಮಕ ಪರಿಶೋಧನೆ ಯಾರು ಮಾಡ್ತಾರೆ, ಯಾರಿಂದ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆಡಳಿತಾತ್ಮಕ ಪರಿಶೋಧಕರ ಅರ್ಹತೆನೇ ಬೇರೆ ಇರ್ತದೆ. ಎಲ್ಲಾ ಲೆಕ್ಕ ಪರಿಶೋಧಕರನ್ನು ಮಾಡಿಸಬಹುದು, ಆಡಳಿತಾತ್ಮಕ ಬರೋದಿಲ್ಲ ಅನ್ಲೆಸ್ ದೇ ಹ್ಯಾವ್ ಎ ಡಿಫರೆಂಟ್ ಕ್ವಾಲಿಫಿಕೇಶನ್ ಅಥವಾ ಕ್ವಾಲಿಟಿ. ಆಡಳಿತಾತ್ಮಕ ಪರಿಶೋಧನೆ ಮಾಡ್ಲಿಕ್ಕೆ ವಿಶೇಷ ಅರ್ಹತೆ ಬೇಕಾಗತ್ತೆ. ನಾನು ಹೇಳ್ತಾ ಸರ್ಟಿಫಿಕೇಶನ್ ಅಲ್ಲ. ಲೆಕ್ಕ ಪರಿಶೋಧನೆ ಭಾಗ ಬೇರೆ, ಆಡಳಿತಾತ್ಮಕ ಪರಿಶೋಧನೆಯ ಭಾಗ ಬೇರೆ. ಆಡಳಿತಾತ್ಮಕ ವಿಶ್ಲೇಷಣೆ ಮಾಡ್ಲಿಕ್ಕೆ ಲೆಕ್ಕ ಪರಿಶೋಧಕರಾಗಿರ್ಲಿಕ್ಕಿಂತ ಹೆಚ್ಚಿಗೆ ಅರ್ಹತೆಗಳು ಬೇಕಾಗತ್ತೆ. ಎಲ್ಲ ವಿವರಗಳನ್ನ ಸಮಗ್ರವಾಗಿ ನೋಡುವಂತಹ ದೃಷ್ಟಿಕೋನ ಇರಬೇಕಾಗತ್ತೆ. ಅದನ್ನ ಇನ್ಸೈಟ್ ಅಂತೀವಿ ನಾವು, ಆ ತರ ಒಳ ಹೊಕ್ಕು ನೋಡುವಂತಹ ಛಾತಿ ಬೇಕಾಗತ್ತೆ. ಅಂತವರನ್ನ ನಾವು ಆಡಳಿತಾತ್ಮಕ ಪರಿಶೋಧಕರನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಈ ನೇಮಕಾತಿ ಪ್ರಕ್ರಿಯೆ ಹೇಗಿರ್ಬೇಕು ಸರ್? ಆಡಳಿತಾತ್ಮಕ ಪರಿಶೋಧಕರ ನೇಮಕ ಮಾಡ್ಕೊಳ್ಳಿಕ್ಕೆ ಸಾಮಾನ್ಯ ಸಭೆ ಅಗತ್ಯ ಅನುಮತಿ ಬೇಕಾಗಿಲ್ಲ ಸರ್. ತಗೊಳ್ಳೇಬಾರ್ದ? ತಗೊಳ್ಬಹುದು, ಆದ್ರೆ ತಗೊಳ್ಬೇಕು ಅಂತಿಲ್ಲ. ಯಾಕೆಂದ್ರೆ ಇದು ಶಾಸನಬದ್ಧ ಪರಿಶೋಧನೆ ಅಲ್ಲ. ನಿಮಗೆ ಇಷ್ಟವಾದಂತಹ ಯಾವುದೋ ಒಂದು ವ್ಯಕ್ತಿ, ಅಂದ್ರೆ ಆಡಳಿತ ಮಂಡಳಿಗೆ ಗೊತ್ತಾದಂತಹ ಒಬ್ಬ ಸೂಕ್ತ ವ್ಯಕ್ತಿಯನ್ನ ನೇಮಕ ಮಾಡ್ಕೊಳ್ಬಹುದು. ಅವ್ರು ಎಲ್ಲಿಂದನೇ ಬರಬಹುದು. ನಾವು ಎಕ್ಸ್ಟರ್ನಲ್ಲಿ ಬೇರೆ ಬೆಂಗಳೂರಿಂದ ಕರೆಸ್ತೀವಿ. ಜೈ ಆಡಳಿತ ಮಂಡಳಿಗೆ ಪೂರ್ಣ ಅಧಿಕಾರ ಇದೆ. ಜನರಲ್ ಬಾಡಿದು ಇದ್ರಲ್ಲಿ ಏನೂ ಇಲ್ಲ. ಬೇಕು ಅಂದರೆ ಅವ್ರಿಗೆ ಏನ್ ನೇಮಕ ಮಾಡ್ಕೊಂಡಿದೀವಿ ಅವ್ರ ವಿವರವನ್ನ ಮುಂದಿನ ಮಹಾಸಭೆಯಲ್ಲಿ ಸದಸ್ಯರಿಗೆ ಮಾಹಿತಿ ನೀಡಬಹುದು. ನೀಡಲೇಬೇಕು ಅಂತಿಲ್ಲ, ನೀಡಬಹುದು. ಯಾರಿಂದ ಮಾಡಿಸ್ಬೇಕು? ಇಂಥವರಿಂದನೇ ಮಾಡಿಸ್ಬೇಕು ಅನ್ನೋದು ಏನೂ ಇಲ್ಲ. ಆದ್ರೆ ಯಾರಿಂದ ಮಾಡಿಸ್ಬೇಕು ಅನ್ನೋದ್ರ ಎಲ್ಲಿ ಬರುತ್ತೆ ಅಂದ್ರೆ, ಕೆಳಕಾಣಿಸಿದ ಒಂದು ಆಡಳಿತಾತ್ಮಕ ಪರಿಶೋಧನೆ ಮಾಡಿಸ್ಬೋದು. ಯಾರಿಂದ ಮಾಡಿಸ್ಬೋದು? ನಮ್ಮಲ್ಲಿ ಹಿರಿಯ ಸಿಬ್ಬಂದಿಗಳಿದ್ರು ರಿಟೈರ್ ಆಗಿದ್ದಾರೆ, ಆಂತರಿಕವಾಗಿ ನಮ್ಮ ಸಿಬ್ಬಂದಿಗಳಿದ್ರು ಅಂಥವರಿಂದ ಮಾಡಿಸ್ತೀವಿ. ಅಥವಾ ಆಡಳಿತ ಮಂಡಳಿಯ ಅನುಭವಿಸ್ತದಿಂದ ಅಲ್ಲಿ ನಮ್ಮಲ್ಲಿ ಆಡಳಿತ ಮಂಡಳಿಯಲ್ಲಿ ಒಬ್ರು ಬೇರೆ ದೇಶದಲ್ಲಿ ಇಂತು ಬಂದವರಿದ್ದಾರೆ ಸರ್, ಅವ್ರನ್ನ ನಾವು ಉಪಯೋಗಿಸ್ಕೊಳ್ತೀವಿ. ಅತಿ ಹೆಚ್ಚು ಆಗುವಂಥದ್ದು ಈ ಬಾಹ್ಯ ತಜ್ಞರಿಂದ. ಬಾಹ್ಯ ತಜ್ಞರು ಅಂತೇಳಿ ಏನು ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಎಕ್ಸ್ಪರ್ಟ್ ಇರ್ತಾರೆ, ಅದನ್ನು ಕ್ವಾಲಿಫಿಕೇಶನ್ ಮಾಡಿದವರು ಇರ್ತಾರೆ, ಬೇರೆ ಬೇರೆ ಆಯಾಮಗಳಿಂದ ನೋಡುವಂತವ್ರು ಇರ್ತಾರೆ, ಮಾಡಿದ ಅನುಭವ ಇದ್ದವ್ರು ಇರ್ತಾರೆ. ಅಂಥವ್ರಿಂದ ಮಾಡಿಸ್ಬೋದು. ಸರ್ಕಾರಿ ಇಲಾಖೆಗಳಿಂದ ಮಾಡಿಸ್ಬೋದು, ಬ್ಯಾಂಕ್ ಅಧಿಕಾರಿಗಳಿಂದ ಮಾಡಿಸ್ಬೋದು, ಅಥವಾ ಲೆಕ್ಕ ಪರಿಶೋಧಕರಿಂದ ಮಾಡಿಸ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇಂದ. ತಪ್ಪೇನಿಲ್ಲ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬರೀ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಮಾಡಿದವರಾಗಿದ್ದರೆ, ಆಡಳಿತಾತ್ಮಕ ಪರಿಶೋಧನೆ ಮಾಡಿ ಅನುಭವ ಇಲ್ಲದಿದ್ದರೆ ಏನ್ ರಿಪೋರ್ಟ್ ಮಾಡ್ಬೇಕು? ಇದಕ್ಕೆ ಸಿಸ್ಟಮೆಟಿಕ್ ಆಗಿ ಇಂಥದೇ ರಿಪೋರ್ಟಿಂಗ್ ಕಂಟೆಂಟ್. ಶಾಸನಬದ್ಧ ಲೆಕ್ಕ ಪರಿಶೋಧನೆಗೆ ನಿಮಗೆ ಹಿಂಗಿಂಗೆ ಇಂತಿಂತದ್ದು ನೋಡ್ಬೇಕು, ಕಾನೂನು ಹೇಳುತ್ತೆ ಇಂತಿಂತದ್ದು ನೋಡ್ಬೇಕು ಅಂತ ವರದಿ ಕೊಡ್ಲಿಕ್ಕೆ ಏನಂತ ಫಿಕ್ಸ್ಡ್ ಫಾರ್ಮ್ಯಾಟ್ ಇದೆ. ಯಾವಾಗ ಕೊಡ್ಬೇಕು, ಹ್ಯಾಕ್ ಕೊಡ್ಬೇಕು, ಏನೇನ್ ಕೊಡ್ಬೇಕು, ಏನೇನ್ ಅನೆಕ್ಷನ್ ಇರ್ಬೇಕು, ಎಲ್ಲದಕ್ಕೂ ಚೌಕಟ್ಟು ಹಾಕಿ ಕೊಟ್ಬಿಟ್ಟಿದ್ದಾರೆ. ಅಷ್ಟನ್ನು ಮಾಡಿದ್ರಾಯ್ತು. ಆದ್ರೆ ಆಡಳಿತಾತ್ಮಕ ಪರಿಶೋಧನೆ ಹಾಗಲ್ಲ. ಇದಕ್ಕೆ ಶಾಸನಾತ್ಮಕವಾಗಿ ಕಂಪಲ್ಸರಿ ಇಲ್ಲ, ಇದಕ್ಕೆ ಇಂಥವರಿಂದನೇ ಮಾಡಿಸ್ಬೇಕು ಅಂತಿಲ್ಲ, ಇಂಥದೇ ರಿಪೋರ್ಟ್ ಬರಬೇಕು ಅಂತಿಲ್ಲ, ಇಂತಿಂತ ಏರಿಯಾನೇ ನೋಡ್ಬೇಕು ಅಂತಿಲ್ಲ, ವರದಿಯಲ್ಲಿ ಇಂತಿಂತದ್ ಕವರ್ ಮಾಡ್ಬೇಕು, ಇಂತಿಂತದ್ ನೋಡ್ಬೇಕು, ಏನು ಇಲ್ಲದೆ ಇರೋದ್ರಿಂದ ಮತ್ತು ವರದಿಯ ನಮೂನೆ ಕೂಡ ಇಲ್ಲದೆ ಇರೋದ್ರಿಂದ ಯಾರು ಆಡಳಿತಾತ್ಮಕ ಪರಿಶೋಧನೆ ಮಾಡ್ತಾರೋ ಅವರು ಎಷ್ಟು ಚೆನ್ನಾಗಿ ಪರಿಶೋಧನೆ ಮಾಡಿ ಯಾವ್ಯಾವ ಆಯಾಮಗಳಿಂದ ನೋಡಿದ್ದಾರೆ, ಏನೇನು ಪರಿಶೀಲನೆ ಮಾಡಿದ್ದಾರೆ, ಏನೇನು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಅಂತಹದ್ದನ್ನೆಲ್ಲ ನೋಡ್ಬೇಕಾಗತ್ತೆ. ಅದರಲ್ಲಿ ಯಾರಿಂದ ಮಾಡಿಸ್ಬೋದು ಅನ್ನೋದು ಆಡಳಿತ ಮಂಡಳಿಯ ತೀರ್ಮಾನ.
ಹಾಗಾದ್ರೆ ಅವಧಿ ಏನಾದ್ರು ಇದೆಯಾ? ಈಗಾಗಲೇ ಹೇಳಿದಂಗೆ ಇಂತಹ ಅವಧಿಗೆ ಅಂತಿಲ್ಲ. ವಾರ್ಷಿಕ ಯೂಶುವಲ್ ಆಗಿ ವರ್ಷಕ್ಕೊಮ್ಮೆ ಅಥವಾ ದ್ವೈವಾರ್ಷಿಕ ಅಥವಾ ಪಂಚವಾರ್ಷಿಕವಾಗೂ ಮಾಡಬಹುದು. 5 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ ಜೈ, ನಾವ್ ಇದುವರೆಗೆ ಮಾಡಿಸ್ಲೇ ಇಲ್ಲ ಸರ್, 15 ವರ್ಷ ಆಯ್ತು, ಈಗ ಮಾಡಿಸ್ಬೋದಾ? ಒಮ್ಮೆ ಮಾಡಿಸಿ. ಒಮ್ಮೆ ಮಾಡಿಸಿದಾಗ ನಿಮಗೆ ಅದರ ಅನುಕೂಲಗಳು ಬರುತ್ತೆ, ಇದರಿಂದ ಅನುಕೂಲ ಆಗತ್ತೆ ಅಂದ್ರೆ 5 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ ಸರ್, ಖಂಡಿತ ಮಾಡ್ಬೋದು. ಹಾಗೆ ವ್ಯವಹಾರದ ಪ್ರಮಾಣ ಜಾಸ್ತಿ ಆದಷ್ಟು ಇದರ ಅಗತ್ಯ ಜಾಸ್ತಿ ಬರ್ತದೆ. ಅಂದ್ರೆ ವ್ಯವಹಾರದ ಪ್ರಮಾಣ ಜಾಸ್ತಿ ಆದಾಗ 5 ವರ್ಷಕ್ಕೊಂದ್ಸರಿ ಮಾಡಿಸ್ತಾ ಇದ್ವಿ ಸರ್, ಈಗ ವ್ಯವಹಾರ ಜಾಸ್ತಿ ಆಗ್ತಾ ಇದೆ, 3 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ ಸರ್. 5-6 ಬ್ರಾಂಚ್ಗಳು ಎಡಿಷನ್ ಆಗಿದೆ, 2 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ, ಖಂಡಿತ. ಹಾಗೆ ಇದಕ್ಕೂ ಶುಲ್ಕ ಏನಾದ್ರು ಇದೆಯಾ ಸರ್? ಶುಲ್ಕವನ್ನ ಕೂಡ ಇದಕ್ಕೂ ಕೂಡ ಯಾವುದೇ ಮಾರ್ಗಸೂಚಿ ಇಲ್ಲ. ಯಾಕೆಂದ್ರೆ ಇದಿಷ್ಟು ಟೋಟಲಿ ಇಟ್ಸ್ ಎ ನ್ಯೂ ಕಾನ್ಸೆಪ್ಟ್, ಮ್ಯಾನೇಜ್ಮೆಂಟ್ ಆಡಿಟ್. ಈ ಆಡಳಿತಾತ್ಮಕ ಪರಿಶೋಧನೆ ಅಂತ ಹೇಳಿ ಏನ್ ಹೇಳ್ತೀವಿ, ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಅಥವಾ ಮ್ಯಾನೇಜ್ಮೆಂಟ್ ಆಡಿಟ್ ಅನ್ನೋದನ್ನ, ಇಟ್ ಇಸ್ ಎ ನ್ಯೂ ಕಾನ್ಸೆಪ್ಟ್ ಟೋಟಲಿ. ಮೊದಲು ಇರ್ಲಿಲ್ಲ ಇದು. 70ರ ದಶಕ, 80ರ ದಶಕ, 90ರ ದಶಕದಲ್ಲಿ ಇರ್ಲಿಲ್ಲ. 2000ದ ನಂತರ ಕೆಲವೊಂದು ಕಲ್ಪನೆಗಳು ಬಂದಿದ್ವು. 2010ರ ನಂತರ ಸ್ವಲ್ಪ ಚಾಲ್ತಿಯ ಬಂತು. ಈಗೀಗ ಇದು ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಸಿಸ್ಟಮ್ ಆಡಿಟ್ ಆಗಿರ್ಬೋದು, ಫೊರೆನ್ಸಿಕ್ ಆಡಿಟ್ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಆಗಿರ್ಬೋದು, ಇವೆಲ್ಲ ಹೊಸ ಆಡಿಟಿನ ಕಲ್ಪನೆಗಳು, ವಿವಿಧ ರೀತಿಗಳು. ಮೊದಲೆಲ್ಲ ಇರ್ಲಿಲ್ಲ ಇದು. ಹಾಗಾಗಿ ಇದಕ್ಕೆ ಇಷ್ಟೇ ಶುಲ್ಕ ಇರ್ಬೇಕು ಅಂತಿಲ್ಲ. ಯಾರು ನೀವು ಪರಿಶೋಧನೆಗೆ ಅಂತೇಳಿ ಗುರುತಿಸ್ತೀರೋ ಅವ್ರ ಹತ್ರ ಕೂತ್ಕೊಂಡು ಏನೇನು ಏರಿಯಾ ಕೊಡ್ತೀರಿ, ಅದಕ್ಕೆ ಎಷ್ಟು ದಿನಗಳು ಬೇಕಾಗ್ಬೋದು, ಅವ್ರ ಎಕ್ಸ್ಪರ್ಟೈಸ್ ಏನಿದೆ, ಅದ್ರ ಮೇಲ್ಗಡೆಗೆ ನೀವು ಅವ್ರನ್ನ ಕೂರ್ಸ್ಕೊಂಡು ಸೂಕ್ತವಾಗಿ ಚರ್ಚಿಸ್ಬೇಕು. ಅವರ ಅರ್ಹತೆ, ಅವರ ಅನುಭವ, ಇದಕ್ಕೊಂದ್ಸರಿ ಮಾಡ್ಕೊಂಡು ಅವ್ರದ್ದು ಜೊತೆಗೆ ಇದ್ ಮಾಡ್ಕೊಂಡು ಲೆಕ್ಕ ಪರಿಶೋಧನಾ ಶುಲ್ಕವನ್ನ, ಅಂದ್ರೆ ಆಡಳಿತಾತ್ಮಕ ಪರಿಶೋಧನಾ ಶುಲ್ಕವನ್ನ ನೀವು ಫಿಕ್ಸ್ ಮಾಡ್ಬೋದು. ಇದರ ಫ್ರೀಕ್ವೆನ್ಸಿ ಕಡಿಮೆ ಇರೋದ್ರಿಂದ ಮತ್ತು ಎಕ್ಸ್ಪರ್ಟೈಸ್ ಜಾಸ್ತಿ ಬೇಕಾಗಿರೋದ್ರಿಂದ ಮತ್ತೆ ವರದಿಗಳು ಸಮಗ್ರವಾಗಿ ಇರ್ಬೇಕಾಗಿರೋದ್ರಿಂದ ಕೆಲವೊಮ್ಮೆ ನಿಮ್ಮ ವಾರ್ಷಿಕ ಲೆಕ್ಕ ಪರಿಶೋಧನೆ ಶುಲ್ಕಕ್ಕಿಂತ ಜಾಸ್ತಿ ಆಗ್ಬಿಡ್ಬೋದು. ಸರ್, ನಾವು ಸ್ಟ್ಯಾಚ್ಯುಟರಿ ಆಡಿಟಿಗೆ 50,000 ರೂಪಾಯಿ ಕೊಡ್ತಾ ಇದ್ದೀವಿ, ಆದ್ರೆ ಇವ್ರು 1 ಲಕ್ಷ ಕೇಳ್ತಾ ಇದಾರೆ, ಹಾಕ್ಬೋದು. ಶಾಸನಬದ್ಧ ಲೆಕ್ಕ ಪರಿಶೋಧನಾ ಶುಲ್ಕಕ್ಕೆ ಒಂದು ಚೌಕಟ್ಟಿದೆ, ಕಾನೂನು ಹೇಳಿದೆ, ಲೆಕ್ಕ ಪರಿಶೋಧನಾ ಇಲಾಖೆ ಹೇಳಿದೆ, ಇದಿಷ್ಟೇ ನೀವು ಸ್ವೀಕರಿಸಬೇಕು, ಈಗಿಂತ ಹೆಚ್ಚು ನೀವು ಸ್ವೀಕರಿಸುವಂತಿಲ್ಲ. ಆದರೆ ಈ ಆಡಳಿತಾತ್ಮಕ ಪರಿಶೋಧನೆಗೆ ನನಗೂ ಹಾಗಾಯ್ತು. ನಾನು ಅವರಿಗೆ ಕೊಟ್ಟಿದ್ದು, ಅವರು ಹೇಳಿದ್ರು, ಸರ್ ನಮ್ಮ ಇವರು GST ಆಡಿಟ್ ಮಾಡ್ತಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ಆಡಿಟ್ ಮಾಡ್ತಾರೆ ಮತ್ತು ಕಂಪನಿ ಆಗಿತ್ತು ಕಂಪನಿ ಆಡಿಟ್ ಮಾಡ್ತಾರೆ, ಅದು ಎಲ್ಲದರದ್ದು ಶುಲ್ಕಕ್ಕಿಂತ ಜಾಸ್ತಿ ನಿಮ್ದಿದೆಯಲ್ಲ ಸರ್. ಆಗತ್ತೆ ಸರ್, ಅವೆಲ್ಲ ಮೆಕ್ಯಾನಿಕಲಿ ಮಾಡುವಂತಹ ಪ್ರಕ್ರಿಯೆಗಳು. GST ಆಡಿಟ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಅದಕ್ಕೆ ಏನೇನ್ ನೋಡ್ಬೇಕು, ಅದಷ್ಟೇ ನೋಡ್ಕೊಂಡು ನಾವು ಆಡಿಟ್ ಮಾಡ್ಬಿಡ್ತೀವಿ. ಟ್ಯಾಕ್ಸ್ ಆಡಿಟ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಇದೆ, ಅಷ್ಟು ಬಿಟ್ಟು ನಾವು ಬೇರೆ ಏನು ನೋಡಕ್ ಹೋಗೋದಿಲ್ಲ. ಆದ್ರೆ ಇದಕ್ ಹಾಗಲ್ಲ, ಎಲ್ಲದನ್ನು ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಇದರ ಶುಲ್ಕ ಜಾಸ್ತಿ ಆಗ್ಬೋದು. ಈ ಶುಲ್ಕ ಲೆಕ್ಕಾಚಾರಕ್ಕೆ ಏನೇನು ಪರಿಗಣಿಸ್ಬೇಕಾಗತ್ತೆ? ನಮ್ ದುಡಿಯೋ ಬಂಡವಾಳ ಎಷ್ಟಿದೆ, ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ, ನಮ್ಮಲ್ಲಿ ಕಾಂಪ್ಲಿಕೇಶನ್ಸ್ ಏನೇನಿದಾವೆ. ಕಾಂಪ್ಲಿಕೇಶನ್ಸ್ ಅಂದ್ರೆ ನಾವು ಹೇಳೋದು ಆಡಳಿತಾತ್ಮಕ ಸಂಕೀರ್ಣತೆ ಅಲ್ಲ, ನಾನು ಹೇಳೋದು ನಮ್ಮಲ್ಲಿ ವ್ಯವಹಾರಗಳ ಸಂಕೀರ್ಣತೆ. ಒಂದಕ್ಕೊಂದು ನಮ್ಮ ಕಮಿಷನ್ ಏಜೆನ್ಸಿ ಇದೆ, ಸೇಲ್ಸ್ ಇದೆ, ಹಾಗೇನೆ ನಾವು ಕನ್ಸೈನ್ಮೆಂಟ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಜೊತೆ ಪ್ರೊಡಕ್ಷನ್ ಇದೆ. ಹಾಗೆ ನಮ್ಗೆ ಬೇರೆ ಬೇರೆ ಇದ್ರೆಲ್ಲ ವ್ಯವಹಾರಗಳಿದಾವೆ. ಕಮಿಷನ್ ಏಜೆನ್ಸಿ ಇದೆ, ನಮ್ದು ಟ್ರೇಡಿಂಗು ಇದೆ, ಲೋನ್ ಸೆಕ್ಷನ್ ಇದೆ, ಚೀಟಿನೂ ನಡೆಸ್ತಾ ಇದೀವಿ, ಒಂದಿಷ್ಟು ಈ ಸ್ಟಾಂಪಿಂಗ್ ನಡೆಸ್ತಾ ಇದೀವಿ. ಎಲ್ಲಾ ವ್ಯವಹಾರಗಳು ಇದೆ ನಮ್ಮಲ್ಲಿ. ಮತ್ತೆ ವ್ಯವಹಾರದ ಪ್ರಮಾಣ ಎಷ್ಟಿದೆ? ಸರ್, ವರ್ಷಕ್ಕೆ ಒಂದು 50 ಕೋಟಿ ರೂಪಾಯಿ ವ್ಯವಹಾರ ಇದೆ, ಹಾಗಾದ್ರೆ ನೀವು ಬೇಕು. ವರ್ಷಕ್ಕೆ 10 ಕೋಟಿ ರೂಪಾಯಿ ಮೇಲೆ ಹೋಗುತ್ತೆ ಸರ್ ನಮ್ದು, ಹಾಗಾದ್ರೆ ನೀವು ನೋಡಿ 2 ವರ್ಷಕ್ಕೊಮ್ಮೆ, 1 ವರ್ಷಕ್ಕೋ, 5 ವರ್ಷಕ್ಕೊಮ್ಮೆ. ಮತ್ತೆ ಆಡಳಿತಾತ್ಮಕ ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ ಬಂದ್ಬಿಡುತ್ತೆ ಸರ್, ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಅಂತಹ ಸಂದಿಗ್ಧತೆ ಇದ್ದಾಗಲೂ ಆಡಿಟ್ ಮಾಡಿಸ್ಬೋದು.
ಮತ್ತೆ ವರದಿಯ ಅವಧಿ ಯಾವ ತರದ ಇದೆ. ನೀವು ವರ್ಷಕ್ಕೊಮ್ಮೆ ಮಾಡಿಸ್ತೀವಿ, ಫೀಸ್ ಜಾಸ್ತಿ ಆಗ್ಬೋದು. 5 ವರ್ಷಕ್ಕೊಮ್ಮೆ ಜಾಸ್ತಿ ಮಾಡ್ತೀವಿ, ಫೀಸ್ ಕಡಿಮೆ ಆಗ್ಬೋದು. ನಾನು ಹೇಳ್ತಾ ಇರೋದು ಫೀಸ್ ಕಡಿಮೆ ಆಗ್ಬೋದು ಅಂದ್ರೆ 5 ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ 500 ರೂಪಾಯಿ ತಗೊಳ್ತಾರೆ, ವರ್ಷ ಮಾಡಿಸಿದ್ರೆ 1 ಸಾವಿರ ಆಗಲ್ಲ. 5 ವರ್ಷಕ್ಕೆ ನೀವು ಅದು ಡಿವೈಡ್ ಮಾಡಿದ್ರೆ ಕಡಿಮೆ ಆಗಿರುತ್ತೆ. ಹಾಗೆ ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ಜಾಸ್ತಿ ಖರ್ಚು ಬರ್ತದೆ ನಮಗೆ. ಆ ಇದು ಆಡಳಿತಾತ್ಮಕ ಪರಿಶೋಧನೆ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತಾರೆ, ಅವರ ಅರ್ಹತೆ ಅನುಭವ ಎಷ್ಟಿದೆ, ಬೇರೆ ಎಲ್ಲಾರು ಮಾಡಿದ್ರೆ ಆ ರೀತಿ ಮಾಡಿದ್ರೆ ಅವ್ರು ಯಾಕೆ ಕೊಟ್ಟಿದ್ದಾರೆ, ಮತ್ತೆ ಯಾರು ಆಡಿಟ್ ಮಾಡ್ತಾರೋ ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಾರೆ, ಇದೆಲ್ಲದನ್ನು ಯೋಚನೆ ಮಾಡಿ ನಾವು ಒಂದ್ಸರಿ ಮಾಡಿಸ್ಬೇಕಾಗತ್ತೆ. ಇನ್ನು ಇದು ನೇಮಕಾತಿ ಪ್ರಕ್ರಿಯೆ. ನೇಮಕಾತಿ ಪ್ರಕ್ರಿಯೆ ತುಂಬಾ ಸುಲಭ, ಯಾಕೆಂದ್ರೆ ಶಾಸನಾತ್ಮಕ ಅಲ್ಲ ಇದು. ಹಾಗಾಗಿ ಫಸ್ಟ್ ಏನ್ ಮಾಡ್ಬೇಕು, ನಮಗೆ ಆಡಳಿತಾತ್ಮಕ ಪರಿಶೋಧನೆ ಬೇಕಾ ಅದನ್ನ ತೀರ್ಮಾನ ಮಾಡಿ. ಯಾರು ತೀರ್ಮಾನ ಮಾಡಬೇಕು? ಆಡಳಿತ ಮಂಡಳಿ ತೀರ್ಮಾನ ಮಾಡಬೇಕು. ನಮ್ಮ ವ್ಯವಹಾರ ಪ್ರಮಾಣ ಎಷ್ಟಿದೆ, ನಮ್ಮಲ್ಲಿ ಆಡಳಿತಾತ್ಮಕ ಸಂಕೀರ್ಣತೆ ಕಾಂಪ್ಲಿಕೇಶನ್ಸ್ ಇದೆಯಾ, ಬೇಕಾಗಿದೆ ನಮಗೆ ವ್ಯವಹಾರ ಅಷ್ಟೊಂದಿದೆಯಾ, ಅದನ್ನು ನೋಡ್ಕೊಳ್ಳಿ. ಬೇಕು ಅನ್ನಿಸ್ತು ಆವಾಗ ನೀವು ಡಿಸೈಡ್ ಮಾಡ್ಬೇಕು ನಮಗೆ ಬೇಕಾದ ಬೇಡ ಅಂತ. ಅದ್ರ ಬಗ್ಗೆ ಸಹಕಾರಿ ಕಾಯ್ದೆ ಏನ್ ಹೇಳುತ್ತೆ? ಆಸ್ ಆಫ್ ನಾವು ಸಂವಾದ ಕಾಯ್ದೆ ಆಗಿರ್ಲಿ ಅಥವಾ ನಮ್ಮ ಸಹಕಾರ ಕಾಯ್ದೆ ಆಗಿರ್ಲಿ ಏನು ಹೇಳೋದಿಲ್ಲ. ಆಡಳಿತಾತ್ಮಕ ಪರಿಶೋಧನೆ ಅನ್ನೋ ಕಾನ್ಸೆಪ್ಟೇ ನಮ್ಮ ಆಕ್ಟ್ಗಳಲ್ಲಿ ಇಲ್ಲ. ಮುಂದೆ ಬರಬಹುದು. ಮೊದಲು ನಮ್ಮ ಆಕ್ಟ್ ಅಲ್ಲಿ ಪ್ರೊಪ್ರೈಟಿ ಆಡಿಟ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಈಗ ಪ್ರೊಪ್ರೈಟಿ ಆಡಿಟ್, ಔಚಿತ್ಯ ಪರಿಶೋಧನೆ ಅನ್ನೋದು ಬಂದಿದೆ. ಹಾಗಾಗಿ ಮುಂದೆ ದಿನಗಳು ಬರ್ಬೋದು, ಆವಾಗ ಈ ಪಾಯಿಂಟ್ ನಮಗೆ ರೆಲೆವೆಂಟ್ ಆಗತ್ತೆ. ನೆಕ್ಸ್ಟ್, ನಮಗೆ ಆಡಳಿತಾತ್ಮಕ ಪರಿಶೋಧನೆ ನಮ್ಮ ಸಂಸ್ಥೆ ಬೈಲಾದಲ್ಲಿ ಪ್ರಾವಧಾನ ಇದೆಯಾ? ಬೈಲಾದಲ್ಲಿ ಪ್ರಾವಧಾನ ಇಲ್ಲ ಅಂದ್ರೆ ಯಾವುದೇ ರೀತಿಯ ಪರಿಶೋಧನೆಗೆ ಒಳಪಡಿಸುವುದು ಅಂತ ಒಂದು ರೀತಿಯ ಇದು ಇಲ್ಲದೆ ಹೋದ್ರೆ ನಿಮಗೆ ಶಾಸನಬದ್ಧ ಪರಿಶೋಧನೆ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ನಮ್ಮಲ್ಲಿ ಪರಿಶೋಧನೆ ತುಂಬಾ ತರದಲ್ಲಿ ಪರಿಶೋಧನೆ ಇರ್ತದೆ. ಪ್ರೊಪ್ರೈಟಿ ಆಡಿಟ್ ಮಾಡ್ಲಿಕ್ಕೆ ಅನುಕೂಲ ಇದೆ, ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಅನುಕೂಲ ಇದೆ, ಸಿಸ್ಟಮ್ ಆಡಿಟ್ ಮಾಡಿಸ್ಕೊಳ್ಬಹುದು, ಅಥವಾ ಫೊರೆನ್ಸಿಕ್ ಆಡಿಟ್ ಮಾಡಿಸ್ಕೊಳ್ಬಹುದು, ಇನ್ನು ಆಂತರಿಕ ಪರಿಶೋಧನೆ ಮಾಡಿಸ್ಬೋದು, ಕನ್ಕರೆಂಟ್ ಆಡಿಟ್ ಮಾಡಿಸ್ಬೋದು, ಶಾಸನಾತ್ಮಕ ಪರಿಶೋಧನೆ ಮಾಡಿಸ್ಬೋದು. ಇದಿಷ್ಟು ಬೇರೆ ಬೇರೆ ಪರಿಶೋಧನೆ, ಒಂದಕ್ಕೊಂದಕ್ಕಿಲ್ಲ, ಓವರ್ಲ್ಯಾಪಿಂಗ್ ಇಲ್ಲ. ಎಲ್ಲದೂ ಇಂಡಿಪೆಂಡೆಂಟ್, ಎಲ್ಲದೂ ಬೇರೆ ಬೇರೆ ರೀತಿ, ಎಲ್ಲದೂ ಬೇರೆ ಬೇರೆ, ಎಲ್ಲೋ ಸ್ವಲ್ಪ ಸ್ವಲ್ಪ ತಾಗದಂಗೆ ಕಾಣುತ್ತೆ, ಆದ್ರೆ ಅದು ಬೇರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಬೈಲಾದಲ್ಲಿ ನಾವು ಬೇರೆ ಬೇರೆ ರೀತಿಯ ಪರಿಶೋಧನೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆಯಾ, ಯಾರಿಂದ ಮಾಡಿಸ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಬೇಕು. ಯಾರಿಂದ ಮಾಡಿಸ್ಬೇಕು ಅನ್ನೋ ತೀರ್ಮಾನದ ಹಿನ್ನೆಲೆಯಲ್ಲಿ ಏನೇನ್ ಬೇಕಾಗತ್ತೆ ಅನ್ನೋದಷ್ಟನ್ನು ನಾನು ಹೇಳಿದ್ದೀನಿ ಈಗಾಗಲೇ. ಆಯಾ ಅಷ್ಟು ಇದರ ಪ್ರಕಾರ ಏನು ಮಾನದಂಡಗಳು ಏನ್ ಹೇಳ್ತೀವಿ ಆ ಪ್ಯಾರಾಮೀಟರ್ಸ್ ಉಪಯೋಗಿಸ್ಕೊಂಡು ನಾವು ನಮ್ಮ ಇದನ್ನ ಪರಿಶೀಲನೆಗೆ ತೀರ್ಮಾನ ತಗೊಳ್ಬೇಕಾಗತ್ತೆ. ಈವನ್ ನಮ್ಮ ಸದಸ್ಯರಲ್ಲೇ ಯಾರಾದ್ರೂ ಇದಾರ, ಸ್ವಲ್ಪ ಚೀಪ್ ಆಗತ್ತೆ, ಅಥವಾ ಸಿಬ್ಬಂದಿಗಳಲ್ಲಿ ಯಾರಾದ್ರೂ ಇದಾರ, ನಿರ್ದೇಶಕರಲ್ಲಿ ಯಾರಾದ್ರೂ ಈ ಪರಿಶೋಧನೆ ಪರಿಣಿತಿ ಇದೆಯಾ ಅದನ್ನು ನೋಡ್ಬೋದು, ಇಲ್ಲ ಅಂತಲ್ಲ. ಅಕಸ್ಮಾತ್ ಇಲ್ಲ ಅಂದ್ರೆ ಬೇರೆ ಯಾರು ಬಾಹ್ಯ ವ್ಯಕ್ತಿಗಳಿದಾರ, ಅವರ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು. ಅವರಿಗೆ ಕೊಡ್ಬೇಕಾ ಆಡಳಿತಾತ್ಮಕ ಶಾಸನಬದ್ಧ ಲೆಕ್ಕ ಪರಿಶೋಧನೆಗೆ ನೀವು ಅವರಿಗೆ ಏನು ಹೇಳೋ ಅಗತ್ಯ ಇಲ್ಲ. ಇಂತಿಂತ ಏರಿಯಾ ನೋಡಿ, ಇದನ್ನ ನೋಡಿ, ಅಥವಾ ಇದನ್ನ ನೋಡ್ಬೇಡಿ, ಈ ರೀತಿ ರಿಪೋರ್ಟ್ ಕೊಡಿ, ಏನು ಹೇಳ್ಬೇಕಾಗಿಲ್ಲ. ಶಾಸನಬದ್ಧ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿದರಾಯ್ತು. ಅವರು ಶಾಸನಬದ್ಧವಾಗಿ ಏನೇನ್ ನೋಡ್ಬೇಕು ಅದಷ್ಟನ್ನು ನೋಡ್ಲೇಬೇಕು. ಯಾವ್ದಾದ್ರು ನೋಡದೆ ಹೋದ್ರೆ ಅವರ ನ್ಯೂನತೆಗಳಾಗತ್ತೆ. ಯಾವ ರೀತಿ ವರದಿ ಕೊಡಬೇಕು ಅನ್ನೋ ಚೌಕಟ್ಟಿದೆ, ಅದಷ್ಟು ಅವ್ರು ಆ ರೀತಿ ಕೊಡ್ತಾರೆ. ಆದರೆ ನಿಮಗೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ನೋಡ್ಬೇಕು, ಯಾವ್ಯಾವ ಏರಿಯಾ ನೋಡ್ಬೇಕು ಅನ್ನೋದನ್ನ ನೀವೇ ಹೇಳ್ಬೇಕು. ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ಏನು ಲೆಕ್ಕ ಪರಿಶೋಧಕರ ನೇಮಕಾತಿ ಮಾಡ್ತೀರಿ, ಆ ನೇಮಕಾತಿ ಆದೇಶದಲ್ಲಿ ಯಾವ್ಯಾವ ಏರಿಯಾ ನೋಡ್ಬೇಕು, ಹೇಗೆ ನೋಡ್ಬೇಕು, ಅಥವಾ ಏನೇನ ಅಂಶಗಳನ್ನು ಮಾಡ್ಬೇಕು ಅದಷ್ಟು ನೋಡ್ಬೇಕು, ಮತ್ತು ಯಾವ ಅವಧಿಗೆ ಕೊಡಬೇಕು ಅನ್ನೋದನ್ನೆಲ್ಲ ನೀವು ಹೇಳ್ಬೇಕಾಗತ್ತೆ. ಹಾಗಾಗಿ ಅದು ಏನೇನು ವಿಷಯಗಳು ಅಥವಾ ಅಂಶಗಳಿದೆ ಅದ್ರ ಬಗ್ಗೆ ಎಲ್ಲ ಚರ್ಚಿಸಿ ನಿರ್ಣಯಿಸ್ಬೇಕು. ಆಮೇಲೆ ಯಾವ ಅವಧಿ ಬೇಕಾಗತ್ತೆ, ವಾರ್ಷಿಕ ಬೇಕಾ, ದ್ವೈವಾರ್ಷಿಕ ಬೇಕಾ. ಈಗ ರವೀಂದ್ರನಾಥ್ ಅವರನ್ನು ನೇಮಕ ಮಾಡ್ಕೊಳ್ತಾ ಇದ್ದೀರಿ,
ಅವರು ಎಷ್ಟು ವರ್ಷದ ನೋಡ್ಬೇಕಾಗತ್ತೆ? 5 ವರ್ಷದ ನೋಡ್ಬೇಕಾಗತ್ತೆ. ಹಿಂದಿನ 5 ವರ್ಷಗಳದ್ದು ಪರಿಶೀಲನೆ ಮಾಡಿ ನಮಗೆ ಹಿಂದಿನ 5 ವರ್ಷದ್ದು ಅಂತ ಹೇಳಿದ್ರೆ 5ನೇ ವರ್ಷಕ್ಕಿಂತ ಹಿಂದೆ ಅವರು ಹೋಗೋದಿಲ್ಲ. ಹಿಂದಿನ 2 ವರ್ಷಗಳ ವ್ಯವಹಾರವನ್ನ ಪರಿಗಣಿಸಿ ನಮಗೆ ಒಂದು ಆಡಳಿತಾತ್ಮಕ ಪರಿಶೋಧನೆ ನಡೆಸಿಕೊಡಿ. ಹಿಂದಿನ 2 ವರ್ಷದ ಮಾಹಿತಿಗಳನ್ನು ಮಾತ್ರ ಅವ್ರು ನೋಡ್ಕೊಳ್ತಾರೆ, ಅದಕ್ಕಿಂತ ಹಿಂದೆ ಹೋಗೋದಿಲ್ಲ. ಅಂದ್ರೆ ನೀವು ಅವರಿಗೆ ಪೀರಿಯಡ್, ಯಾವ ಪೀರಿಯಡ್ ಬೇಕು, ಚೌಕಟ್ಟು ಬೇಕು ಅನ್ನೋದು ಹೇಳ್ಬೇಕಾಗತ್ತೆ. ಅದರ ಬೇಸಿಸ್ ಮೇಲೆ ಅವರಿಗೆ ಏನು ಗೌರವಧನ ಅಥವಾ ಸಂಭಾವನೆ ಕೊಡ್ತೀರಿ, ಅಥವಾ ಅದರ ವೆಚ್ಚಗಳೇನೇನಿದೆ ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಏನು ನೀವು ತೀರ್ಮಾನ ಮಾಡ್ಕೊಂಡ್ರಿ, ಆವಾಗ ಪ್ರಾಬಬಲ್ ಯಾರ ಜೊತೆಗೆ ನೀವು ಆಡಳಿತಾತ್ಮಕ ಪರಿಶೋಧನೆ ಮಾಡಿಸ್ಬೇಕು ಅಂತಿದೆಯೋ ಅವ್ರ ಜೊತೆಗೆ ಇದ್ ಮಾಡ್ಕೊಂಡು ಅವ್ರನ್ನ ನೇಮಿಸ್ಕೊಳ್ಳಿಕ್ಕೆ ಸಾಮಾನ್ಯ ಸಭೆಗೆ ಶಿಫಾರಸು ಮಾಡ್ಬೋದು. ಒಂದು ತಿಳ್ಕೊಳ್ಳಿ, ಶಿಫಾರಸು ತುಂಬಾ ಬೇಕೇ ಬೇಕು ಅಂತಿಲ್ಲ. ಆಡಳಿತಾತ್ಮಕ ಪರಿಶೋಧನೆ ಕಡ್ಡಾಯವಾಗಿಲ್ಲದೆ ಇರೋ ಕಾರಣಕ್ಕೋಸ್ಕರ ಸಾಮಾನ್ಯ ಸಭೆಯ ಅನುಮತಿ ಕಡ್ಡಾಯ ಅಲ್ಲ. ನೀವೇ ಆಡಳಿತಾತ್ಮಕ ಪರಿಶೋಧಕರು ನೇಮಕ ಮಾಡ್ಕೊಳ್ಬಹುದು. ಹಾಗಾದ್ರೆ ಯಾಕೆ ಹೇಳಿದ್ರಿ ಸರ್ ಲೆಕ್ಕ ಪರಿಶೋಧಕರನ್ನ ನೀವು ಇದಕ್ಕೆ ಶಿಫಾರಸು ಮಾಡಬಹುದು ಅಂತ? ಕೆಲವೊಮ್ಮೆ ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ ನಾವು ಸಾಮಾನ್ಯ ಸಭೆ ಒಪ್ಪಿಗೆ ಪಡ್ಕೊಳ್ತೀವಿ. ಯಾಕೆಂದ್ರೆ ಅಲ್ಲಿ ಒಂದು ಬರ್ತದೆ, ಇದು ಎಕ್ಸ್ಟ್ರಾ ಬರ್ಡನ್ ಆನ್ ದಿ ಸೊಸೈಟಿ. ಯು ನೀಡ್ ಟು, ನಿಮ್ಮ ಅಂದಾಜು ಪತ್ರಿಕೆಯಲ್ಲಿ ಹೇಳ್ಬೇಕಾಗತ್ತೆ ಆಡಳಿತಾತ್ಮಕ ಪರಿಶೋಧನಾ ಶುಲ್ಕ 2 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ. ಇದೇನಪ್ಪ ಇದು ಹೊಸದೇನೋ ತಂದಿಲ್ಲಪ್ಪ ಇದು, ಇಲ್ಲ ಸರ್ ಹೀಗಿದೆ, ಆವಾಗ ಬೇಕಾಗತ್ತೆ. ಅಷ್ಟೇ ಹೊರತು ಇಲ್ಲದ್ರೆ ನಿಮಗೆ ಅವರ ನೇಮಕ ಪ್ರಕ್ರಿಯೆಯನ್ನ ಸಾಮಾನ್ಯ ಸಭೆ ಗಮನಕ್ಕೆ ತರಬೇಕು ಅಂತನೂ ಇಲ್ಲ. ಮತ್ತೆ ಹಿಂದೆ ನೀವು ಯಾರ್ಯಾರು ಭಾಗವಹಿಸಿದ್ರಿ ಗೊತ್ತಿಲ್ಲ, ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕಾತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ಆಂತರಿಕ ಲೆಕ್ಕ ಪರಿಶೋಧಕರು ಶಾಸನಬದ್ಧ ಲೆಕ್ಕ ಪರಿಶೋಧಕರಾಗಿ ನೇಮಕಗೊಳ್ಳುವಂತಿಲ್ಲ, ಶಾಸನಬದ್ಧ ಲೆಕ್ಕ ಪರಿಶೋಧಕರು ಆಂತರಿಕ ಲೆಕ್ಕ ಪರಿಶೋಧನೆ ಕೈಗೊಳ್ಳುವಂತಿಲ್ಲ. ಇಂಟರ್ನಲ್ ಅಂಡ್ ಸ್ಟ್ಯಾಚ್ಯುಟರಿ ಅವರು ಮ್ಯೂಚುವಲಿ ಬೇರೆ ಬೇರೆಯವರಿಂದನೇ ಆಗ್ಬೇಕು. ಆದ್ರೆ ಇದನ್ನ ಮಾತ್ರ ಆಡಳಿತಾತ್ಮಕ ಪರಿಶೋಧಕರನ್ನ ನೀವು ಶಾಸನಾತ್ಮಕ ಪರಿಶೋಧಕರಿಂದಲೇ ಮಾಡಿಸಬಹುದು. ಇಲ್ಲಿ ಆ ಬಾರ್ ಇಲ್ಲ. ಯಾಕೆ ಅಂದ್ರೆ ಇದು ಶಾಸನಾತ್ಮಕ ಪ್ರಕ್ರಿಯೆ ಅಲ್ಲ. ಅಂದರೆ ನಿಮ್ಮ ಶಾಸನಬದ್ಧ ಲೆಕ್ಕ ಪರಿಶೋಧಕರನ್ನ ಯಾರು ನೇಮಕ ಮಾಡ್ಕೊಂಡಿದ್ದೀರಿ ಅವರ ಜೊತೆ ಡಿಸ್ಕಸ್ ಮಾಡಿ ಅವರೇ ಆಡಳಿತಾತ್ಮಕ ಪರಿಶೋಧನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅವರನ್ನೇ ನೇಮಿಸ್ಕೊಳ್ಬಹುದು. ಇನ್ನು ಇವರ ಪರಿಶೋಧನೆ ಮಾಡಿ ವರದಿ ಕೊಟ್ರೆ ಏನೇನು ವರದಿ ಅಂಶಗಳನ್ನ ನಾನು ಹೇಳ್ತೀನಿ ಏನೇನು ಬರುತ್ತೆ ಅಂತ. ಸರ್ ಲೆಕ್ಕ ಪರಿಶೋಧನೆ ಅಲ್ಲ, ಅವರು ಆಡಳಿತಾತ್ಮಕ ಪರಿಶೋಧನೆ ಮಾಡಿ ನಮ್ಗೆ ವರದಿ ಕೊಟ್ಟಿದ್ದಾರೆ, ಒಂದು ಆಡಿಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು, ಏನು ಮಾಡಿರಬೇಕು ಅಂದ್ರೆ ಮೊದಲು ಅದನ್ನ ಆಡಳಿತ ಮಂಡಳಿ ಇಷ್ಟು ಚರ್ಚೆ ಮಾಡ್ಬೇಕು. ಇಂತಿಂತದ್ದು ನಮ್ಮಲ್ಲಿ ಇರುವಂತದ್ದ ಹೇಗೆ ಅವರು ಕೊಟ್ಟಿರುವಂತಹ ಏನು ವರದಿಯನ್ನ ಫಸ್ಟ್ ಬೋರ್ಡ್ ಅಲ್ಲಿ, ಯಾಕಂದ್ರೆ ಬೋರ್ಡ್ ತೀರ್ಮಾನದಿಂದ ಅವ್ರನ್ನ ಅಪಾಯಿಂಟ್ ಮಾಡಿದ್ದ ಅಲ್ಲಿ ಮಂಡನೆ ಮಾಡ್ಬೇಕು. ಅವ್ರಿಗೆ ಏನೇನು ನ್ಯೂನತೆಗಳು ಕಾಣಿಸಿದ್ದಾರೆ ಅಥವಾ ಲೋಪದೋಷಗಳನ್ನು ಗುರುತಿಸಿದ್ದಾರೆ ಅದ್ರ ಬಗ್ಗೆ ಒಂದೊಂದನ್ನು ಗುರುತಿಸಿ ಚರ್ಚಿಸಿ ಅದ್ರ ಬಗ್ಗೆ ಏನ್ ಪರಿಹಾರ, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಆವಾಗ ಇಂತಿಂತದ್ದನ್ನ ಇಂತಿಂತವರಿಗೆ ನಾವು ಸೂಚನೆ ಕೊಡ್ತಾ ಇದೀವಿ, ಆದೇಶ ಕೊಡ್ತಾ ಇದೀವಿ, ಡೆಲಿಗೇಟ್ ಮಾಡ್ತಾ ಇದೀವಿ ಅದನ್ನ ಪರಿಹರಿಸ್ಕೊಳ್ಳಿಕ್ಕೆ. ಆಮೇಲೆ ಲೋಪಗಳು ಪರಿಹಾರವಾದನ್ನ, ಲೋಪಗಳಿದ್ದು ಪರಿಹಾರವಾಗಿದೆ, ಬರೀ ಗಮನಿಸಿದೆ ಅಲ್ಲ ಪರಿಹಾರವಾಗಿದೆ ಅಂತ ಬೇಕು ಅಂದ್ರೆ ಅದರ ಬಗ್ಗೆ ದೃಢೀಕರಿಸಬೇಕು. ಅಂದ್ರೆ ನೀವು ಪದೇ ಪದೇ ಇದನ್ನ ಆಡಳಿತ ಮಂಡಳಿ ಸಭೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರೆ ಇಲ್ಲ ಸರ್ ಅದೆಲ್ಲ ಸಾಲ್ವ್ ಆಗಿದೆ ಈಗ, ಅದನ್ನು ಮಾಡ್ಕೊಳ್ಬೇಕು. ಮುಂದೆ ಅಂತಹ ಲೋಪಗಳು ಆಗದೆ ಇರ್ಲಿಕ್ಕೆ ಏನೇನ್ ಪ್ರಕ್ರಿಯೆ ಮಾಡ್ಬೇಕು ಅದನ್ನು ಯೋಚನೆ ಮಾಡ್ಬೋದು, ಅದನ್ನ ಜಾರಿಗೊಳಿಸ್ಬೇಕು. ಆಡಳಿತಾತ್ಮಕ ಪರಿಶೋಧನೆಯ ಮೈನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಫೆಕ್ಟ್ ಏನಾಗ್ಬೇಕು ಅಂದ್ರೆ ಆ ತರ ಲೋಪದೋಷಗಳು ನ್ಯೂನತೆಗಳು ನಮ್ಮಲ್ಲಿ ರಿಪೀಟ್ ಆಗೋದಿಲ್ಲ. ಇಲ್ದೆ ಹೋದ್ರೆ ದೇರ್ ಇಸ್ ನೋ ಸ್ಯಾಂಕ್ಟಿಟಿ ಇನ್ ಇದ್ ಮಾಡ್ಲಿಕ್ಕೆ, ನಿಮ್ಗೇನು ಸ್ಯಾಂಕ್ಟಿಟಿನೇ ಇರೋದಿಲ್ಲ. ಸುಮ್ಮನೆ ಮಾಡ್ಸ್ಕೊಂಡ್ವಿ ಸರ್, ಸುಮ್ಮನೆ ಇಟ್ಟಿದೀವಿ ಅಂದ್ರೆ ಉಪಯೋಗ ಇಲ್ಲ. ದುಡ್ದಂಡಕ್ಕೆ ಅಕಸ್ಮಾತ್ ಅದರಲ್ಲಿ ಏನಾದ್ರು ಗಂಭೀರವಾದಂತಹ ಲೋಪದೋಷಗಳನ್ನು ಗುರುತಿಸಿದ್ದಾರೆ ಅಂದ್ರೆ ಅದನ್ನ ವಿಶೇಷ ಕಾಳಜಿ, ಎಕ್ಸ್ಟ್ರಾ ಇಂಟರೆಸ್ಟ್ ಇಟ್ಟು ಅದನ್ನ ಪರಿಹರಿಸ್ಕೊಳ್ಬೇಕು. ಯಾಕೆಂದ್ರೆ ಕೆಲವೊಂದ್ಸಾರಿ
ನಿಮಗೆ ಡಾಕ್ಟರ್ ಶಾಪಿಗೆ ಹೋದಾಗ ನಿಮಗೆ ಜ್ವರ ಬರೋ ಲಕ್ಷಣ ಇದೆ ಅಂದ್ರೆ ನೀವು ಅಷ್ಟೊಂದು ಗಂಭೀರವಾಗಿ ತಗೊಳ್ಳಲ್ಲ. ಸರ್ ಜ್ವರ ಪ್ರತಿ ವರ್ಷ ಬರ್ತದೆ ಸರ್. ಇಲ್ಲಪ್ಪ ಇದೊಂದು ಕ್ಯಾನ್ಸರಿಗೆ ಟರ್ನ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ರು ಅಂದ್ರೆ ತಕ್ಷಣ ನೀವು ಗಂಭೀರವಾಗ್ತೀರಿ. ಕ್ಯಾನ್ಸರ್ ಅಂದ್ರೆ ಯಾವುದೋ ಒಂದು ಲೋಪ ನಮ್ಮಲ್ಲಿ ಆಗ್ತಾ ಇರುವಂತದ್ದು ಅದು ಮುಂದೆ ಗಂಭೀರವಾದಂತ ಪರಿಣಾಮ ಬೀರುತ್ತೆ ಅಂತ ಆದ್ರೆ ತಕ್ಷಣ ನೀವು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ವಿಶೇಷ ಕಾಳಜಿ ವಹಿಸ್ಕೊಳ್ಬೇಕು. ಅದು ಆಗ್ಬಾರ್ದು. ಜ್ವರ ಬರುತ್ತೆ, ಜ್ವರ ಬಂದ್ರೆ ಔಷಧಿ ತಗೊಳ್ಳೋಣ, ಸರಿ ಏನ್ ತೊಂದರೆ ಇಲ್ಲ. ಎಲ್ಲೋ ಒಂದ್ ಕಡೆ ನಾವು ಹೋಗಿರ್ತೀವಿ ತಲೆನೋವು ಅಂತ, ತಲೆನೋವಿನ ಕಾರಣ ಇದು ಗಂಭೀರ ಲೋಪ ಆಗತ್ತೆ ಸರ್ ಅಂತ ಹೇಳಿದ್ರೆ ಕಡೆಗೆ ತಲೆನೋವು ಕೂಡ ನಮಗೆ ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಮುಂದೆ ಬರಬಹುದಾದಂತಹ ರೋಗಗಳ ಲಕ್ಷಣಗಳ ಮೇಲೆ ನಾವು ಈಗ ಯಾವ ಕ್ರಮ ವಹಿಸ್ತೀವಿ ಅನ್ನೋದಿದೆ. ಹಾಗೆ ಮುಂದೆ ಇಂತಹ ಈ ರೀತಿ ನೀವು ಇಟ್ಕೊಂಡ್ರೆ ಮುಂದೆ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಫ್ರಾಡ್ ಆಗತ್ತೆ ಅಂದ್ರೆ ಗಂಭೀರ. ಹಾಗಾಗಿ ಆ ಲೋಪಗಳು ಏನಿದೆ ಅದನ್ನ ಯಾಕಾಯ್ತು, ಈ ಲೋಪಗಳು ಹೇಗಾಯ್ತು, ಯಾಕಾಯ್ತು ನಾವು ಯೋಚನೆ ಮಾಡ್ತಾ ಇರೋದಾಯ್ತಾ ಅಥವಾ ನಮ್ಮಲ್ಲಿ ಇನ್ನೇನಾದ್ರು ಲೋಪದೋಷಗಳು ಇದೆಯಾ, ಬೇರೆ ಕಾರಣಕ್ಕೋಸ್ಕರ ಇದೆಯಾ, ಇದನ್ನ ಪೂರ್ತಿಯಾಗಿ ಎಲಾಬರೇಟ್ ಆಗಿ ಅದನ್ನ ನೋಡ್ಬೇಕು, ಪರಿವೀಕ್ಷಣೆಗೊಳಪಡಿಸ್ಬೇಕು. ಅದರ ಲೋಪಗಳ ಮೂಲ ಯಾವುದು, ಇದರ ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಅದಕ್ಕೆ ಯಾರು ಕಾರಣರು, ಅದ್ರ ಸ್ವರೂಪ ಏನು, ಅದ್ರ ಪರಿಹಾರ ಏನು, ಅಥವಾ ಮುಂಜಾಗ್ರತಾ ಇದು ಮೆಜರ್ಸ್ ಏನು, ಅವುಗಳನ್ನೆಲ್ಲ ಯೋಚನೆ ಮಾಡಬೇಕು. ಮುಂದೆ ಅದು ಮರುಕಳಿಸದಂತೆ ಕ್ರಮ ಇಡಬೇಕು. ಕೆಲವು ಸಾರಿ ಏನಾಗತ್ತೆ ಅಂದ್ರೆ ಆಡಳಿತಾತ್ಮಕ ಇದರಲ್ಲಿ ಲೋಪಗಳಾಗಿರುತ್ತೆ, ನಷ್ಟ ಆಗಿರೋದಿಲ್ಲ. ಎಲ್ಲೋ ಒಂದು ಕಡೆ ಇದು ನಿಮ್ಗೆ ಲೋಪ ಆಗ್ತಾ ಇದೆ, ಮುಂದೆ ಇದು ನಷ್ಟಕ್ಕೆ ಹೋಗುತ್ತೆ ಅಂದ್ರೆ ಆ ಲೋಪಗಳ ಸ್ಟೇಜ್ ನಲ್ಲೇ ಕಟ್ ಮಾಡಿ ಲೋಪಗಳು ಆಗದಿದ್ದಂಗೆ ಮಾಡಿದರೆ ಮುಂದೆ ನಷ್ಟ ಅನುಭವಿಸೋದು ತಪ್ಪಾಗುತ್ತೆ. ಹಾಗೆ ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಈಗಾಗಲೇ ಹೇಳಿದಂಗೆ ಇದನ್ನ ವಾರ್ಷಿಕ ಇದಕ್ಕೆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕಾಣಿಸುವಂತ ಅಗತ್ಯನೇ ಇಲ್ಲ. ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿಸಿದ್ದರೆ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಪರಿಗಣಿಸಬೇಕಾದಂತ ಅಂಶಗಳನ್ನು ಯಾವ್ದಾವ್ದಿದೆ ಅದನ್ನ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಪರಿಗಣಿಸಬೇಕು. ಆದರೆ ಆಡಳಿತಾತ್ಮಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಏನಾದ್ರು ಕಾಣಿಸಿದ್ದಾರೆ ಅಂದ್ರೆ ಅದನ್ನ ವಾರ್ಷಿಕ ಲೆಕ್ಕ ಪರಿಶೋಧನೆಯಲ್ಲಿ ಕಾಣಿಸೋ ಅಗತ್ಯ ಇರಲ್ಲ. ಯಾಕೆಂದ್ರೆ ಇದು ಇಂಟರ್ನಲ್ ಮೆಷರ್, ಯಾಕೆಂದ್ರೆ ಇದು ಬೇರೆ ಬೇರೆ ಕಡೆ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗುತ್ತೆ, ಸಾರ್ವಜನಿಕವಾಗಿ ಹೋಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಇಂಟರ್ನಲ್ ಆಂತರಿಕವಾದಂತಹ ತಪ್ಪುಗಳನ್ನು ನಾವಾಗೆ ಹೊರಗೆ ಬಿಚ್ಚಿಟ್ಟಂಗಾಗತ್ತೆ. ಹಾಗಾಗಿ ಅದು ಅಗತ್ಯ ಇರೋದಿಲ್ಲ. ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ ವಾರ್ಷಿಕ ಮಹಾಸಭೆಯಲ್ಲಿ ಕೂಡ ಸದಸ್ಯರ ಗಮನಕ್ಕೆ ತರಲೇಬೇಕು ಅಂತಿಲ್ಲ. ಅನುಪಾಲನಾ ವರದಿಯನ್ನು ಕೂಡ ವಾರ್ಷಿಕ ಮಹಾಸಭೆಗೆ ನೀಡುವ ಬೇಕಾಗಿಲ್ಲ. ಅಂದರೆ ಇದು ಟೋಟಲಿ ನೀವು ಹೇಳುವಂಥದ್ದು ನಮ್ಮ ಸಂಸ್ಥೆಯನ್ನ ಆಂತರಿಕವಾಗಿ ಇನ್ನಷ್ಟು ಸದೃಢಗೊಳಿಸ್ಲಿಕ್ಕೆ ಏನೇನ್ ಬೇಕೋ ಅದನ್ನ ನಾವು ಒಳಗಡೆಯಿಂದ ತಗೊಳ್ತೀವಿ. ಅದು ನಮಗೆ ಬೇರೆಯವರಿಗೆ ನಮಗೆ ಹೇಳುವಂತ ಅಗತ್ಯ ಇಲ್ಲ, ಬಾಧ್ಯತೆ ಇಲ್ಲ, ಜವಾಬ್ದಾರಿ ಇಲ್ಲ, ಉತ್ತರದಾಯಿತ್ವ ಇಲ್ಲ. ಹಾಗಾದ್ರೆ ಇದರಲ್ಲಿ ಏನೇನು ಅಂಶಗಳಿರ್ತದೆ, ಸೂಕ್ಷ್ಮವಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ಸ್ನೇಹಿತರೆ. ಇದರಲ್ಲಿ ಮೊದಲನೇದು ನಿಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ಪ್ರಾಪರ್ ಆಗಿದೆಯಾ, ನಿಮ್ಮಲ್ಲಿ ಡೆಲಿಗೇಷನ್ ಚಾರ್ಟ್ ಇದೆಯಾ, ಜಾಬ್ ಚಾರ್ಟ್ ಇದೆಯಾ, ಡೆಲಿಗೇಷನ್ ಆಫ್ ಅಥಾರಿಟಿ ಸರಿಯಾಗಿದೆಯಾ, ಯಾರ್ಯಾರಿಗೆ ಯಾವ್ಯಾವ ಕೆಲಸ ಕೊಟ್ಟಿದ್ದೀರಿ ಅದು ಅವ್ರ ಅರ್ಹತೆಗೆ ತಕ್ಕಂತೆ ಕೆಲಸ ಕೊಡ್ತಾ ಇದ್ದೀರೋ, ಅಥವಾ ಯಾರಿಗೆ ಯಾವ್ಯಾವ ಕೊಟ್ಟಿದ್ದೀರಿ, ಡೆಲಿಗೇಷನ್ ಪ್ರಾಪರ್ ಆಗಿದೆಯಾ, ಅಥವಾ ಮಾಡು ಅಂತ ಹೇಳಿದೀವಿ ಅವ್ರು ಯಾರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಆ ರೀತಿ ಇದೆಯಾ. ನೋಂದಣಿ ಪ್ರಕ್ರಿಯೆಯಿಂದ ಇವತ್ತಿನವರೆಗಿನ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳು ಏನೋ ಮ್ಯಾನೇಜ್ಮೆಂಟ್ ಇಂದ ಮ್ಯಾನೇಜ್ಮೆಂಟಿನಲ್ಲಿ ಆಗ್ಬೇಕಾಗಿರುವಂತಹ ಎಲ್ಲ ಪ್ರಕ್ರಿಯೆಗಳು ಸೂಕ್ತವಾಗಿದೆಯಾ, ಸಮಂಜಸವಾಗಿದೆಯಾ, ಕಾನೂನಾತ್ಮಕವಾಗಿ ನಡೆದಿದೆಯಾ. ಯಾವುದೋ ಒಂದು ಸಂಸ್ಥೆ ಹುಟ್ಟಿದ ನಂತರ ಇಂತಿಂತದ್ ಮಾಡ್ಬೇಕು ಅಂತ ಸ್ಟ್ಯಾಚ್ಯುಟರಿ ಇರ್ತದೆ, ಅಂತದ್ದು ಮಾಡಿಲ್ಲ ಅಂದ್ರೆ ಆ ಸಂಸ್ಥೆ ಡಿಫಂಕ್ಟ್ ಅಥವಾ ಡೀಮ್ಡ್ ಡಿಫಂಕ್ಟ್ ಅಂತ ಆಗ್ಬಿಡತ್ತೆ. ಹಾಗಾಗಿ ಅಂತದ್ದು ಏನಾದ್ರು ನ್ಯೂನತೆಗಳು ನಮ್ಮ ಸಂಸ್ಥೆಯಲ್ಲಿ ಇದೆಯಾ. ಇನ್ನು ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸುವಂತೆ ಕೆಲವೊಂದು ಬೈಲಾ ಸರಿ ಇದೆಯಾ, ನಮ್ದು ಉಪನಿಯಮಾವಳಿಗಳು ಸರಿ ಇದೆಯಾ, ನಾವು ಮಾಡ್ಕೊಂಡಿರೋ ಪಾಲಿಸಿಗಳು ಸರಿ ಇದಾವ, ಆಂತರಿಕ ನಿಯಮಗಳು ಇಂಟರ್ನಲ್ ರೂಲ್ಸ್ ಸರಿ ಇದೆಯಾ,
SOPಗಳು, ನಮ್ಮ ಕಾರ್ಯನಿರ್ವಹಣಾ ಪದ್ಧತಿಗಳು ಸರಿ ಇದೆಯಾ, ಅವುಗಳಲ್ಲಿ ಏನಾದ್ರು ನ್ಯೂನತೆಗಳಿದೆಯಾ, ಅಥವಾ ಅದನ್ನ ನ್ಯೂನತೆಗಳಿದ್ರೆ ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಅಥವಾ ಉತ್ತಮಗೊಳಿಸ್ಲಿಕ್ಕೆ ಏನಾದ್ರು ಸಲಹೆಗಳು ಕೊಡ್ಬೋದಾ? ಇವತ್ತಿನವರೆಗೆ ಪ್ರಾರಂಭದಿಂದ ಇದುವರೆಗಿನ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳು ಸರಿಯಾಗಿ ಆಗಿದೆಯಾ? ಆಡಳಿತ ಮಂಡಳಿ ಅಥವಾ ಇತರೆ ಸಮಿತಿಗಳಿದ್ರೆ ಅವುಗಳನ್ನೆಲ್ಲ ನಿರ್ಣಯಗಳು, ನನಗೆ ಒಂದು ಸಾರಿ ಒಂದು ಕಟ್ಟಡ ನಿರ್ಮಾಣ ಸಮಿತಿ, ಕಟ್ಟಡ ನಿರ್ಮಾಣ ಸಮಿತಿ ಮಾಡಿದ್ದಾರೆ ಸುಮಾರು 10 ವರ್ಷಗಳ ಹಿಂದೆ. ಯಾವುದೇ ಸಮಿತಿಗಳಿದ್ದರೆ ಅವುಗಳಿಂದ ರಿಪೋರ್ಟ್ ಅನ್ನ ಪಡೆದು ಅವುಗಳನ್ನು ವಿಸರ್ಜಿಸಬೇಕು. ನಾನು ನೋಡಿದ ಸಂಸ್ಥೆಯಲ್ಲಿ ಅವರು ವಿಸರ್ಜನೆ ಮಾಡಲೇ ಇಲ್ಲ, ತಪ್ಪಾಗತ್ತೆ. ಒಂದು ಸಮಿತಿ ರಚನೆ ಆದರೆ ಅವುಗಳ ಉಪಯೋಗ ಆದ ನಂತರ ಅದನ್ನ ಸೂಕ್ತವಾಗಿ ವಿಸರ್ಜನೆ ಮಾಡಬೇಕು. ಹಾಗೆ ಅವುಗಳ ಸಮಿತಿ ಇದ್ರೆ ಅವುಗಳ ನಿರ್ಣಯಗಳ ಯುಕ್ತತೆ, ಅವುಗಳ ಜಾರಿ ಪರಿಶೀಲನೆ ಎಲ್ಲ ಮಾಡ್ಬೇಕಾಗತ್ತೆ. ಆಡಳಿತ ಮಂಡಳಿ ಸಭೆಗಳನ್ನ ನಡೆಸಿದ ರೀತಿ, ಸಭೆಗಳ ನಡಾವಳಿಗಳನ್ನ ಶಾಸನಬದ್ಧ ಲೆಕ್ಕ ಪರಿಶೋಧಕ ನೋಡ್ತಾರೆ. ಸಭೆಗಳನ್ನು ಹೇಗೆ ನಡೆಸಿದ್ದೀರಿ, ಸಭೆಯ ನಡವಳಿಕೆಗಳ ದಾಖಲಾಗುವ ಪದ್ಧತಿ ಇರ್ಬೋದು, ಅಥವಾ ಸಭೆ ಹೇಗೆ ನಡೀತಾ ಇದೆ ಅನ್ನೋದಿರ್ಬೋದು, ಅಂಕಿಅಂಶಗಳನ್ನ ನೋಡುವಂಥದ್ದು, ಆ ತರದೆಲ್ಲ ನೋಡುವಂಥದ್ದು. ಯಾರ್ಯಾರು ಏನೇನ್ ಮಾಡ್ಬೇಕಾಗಿತ್ತು ಅದಷ್ಟು ಅವ್ರವರೇ ಮಾಡ್ತಾ ಇದ್ದಾರಾ? ಸಿಬ್ಬಂದಿಗಳು ಏನೇನ್ ಮಾಡ್ಬೇಕಾಗಿತ್ತು ಅದಷ್ಟು ಮಾಡ್ತಾ ಇದ್ದಾರಾ? ಅಟೆಂಡೆನ್ಸ್ ಆಗ್ತಾ ಇದ್ದಾರಾ? ಅವರಿಗೆ ಸಂಬಳ ಯಾವ ರೀತಿ ಪೇಮೆಂಟ್ ಆಗ್ಬೇಕಿತ್ತು ಅದೇ ರೀತಿ ಪೇಮೆಂಟ್ ಆಗ್ತಾ ಇದೆಯಾ? ಹೀಗೆ ಸಂಸ್ಥೆಗೆ ಅನ್ವಯಿಸುವಂತಹ ಅಥವಾ ಸರ್ಕಾರ ವಿವಿಧ ಇಲಾಖೆಯ ಸುತ್ತೋಲೆಗಳೇನಿದೆ ಅವುಗಳೆಲ್ಲ ಜಾರಿ ಆಗ್ತಾ ಇದೆಯಾ? ಈ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ಆಗ್ತಾ ಇದೆಯಾ, ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಾ? ಸಾಲಗಳು ಕೊಡ್ತಾ ಇದ್ರೆ ಅದರ ಅಗತ್ಯ, ನೀಡಿದ ಭದ್ರತೆ ಇವುಗಳ ಬಗ್ಗೆ ಕೂಡ ನೋಡ್ಬೋದು. ಆದಾಯದ ಮೂಲಗಳು, ಆದಾಯದ ಲೆಕ್ಕಾಚಾರ, ವಸೂಲಾತಿ ಇದನ್ನು ನೋಡ್ಬೋದು. ಕೆಲವು ಔಚಿತ್ಯತೆ ಅಥವಾ ವೆಚ್ಚಗಳ ಯುಕ್ತತೆ, ವೆಚ್ಚಗಳನ್ನು ಮಾಡುವಂಥದ್ದು, ಎಕ್ಸ್ಪೆನ್ಸಸ್ ಮಾಡಿದೀವಿ ಅದು ಬೇಕಾಗಿತ್ತ, ಅಪ್ರಾಪ್ರಿಯೇಟ್ನೆಸ್ ಅಂತೀವಿ ನಾವು. ಮಿತಿಗಳು, ಲೆಕ್ಕಾಚಾರ, ಅದನ್ನು ದಾಖಲಿಸುವ ವಿಧಾನ. ಹಾಗೆ ಇಂಟರ್ ಬ್ರಾಂಚ್ ಟ್ರಾನ್ಸಾಕ್ಷನ್, ಶಾಖೆಗಳಿದ್ರೆ ಅವುಗಳ ಏನು ದಾಖಲಾತಿ ಕ್ರಮಗಳು ಏನಿದೆ, ಕಮ್ಯುನಿಕೇಶನ್ ಹೇಗಾಗ್ತಾ ಇದೆ, ಹಾಗೆ ಸ್ಥಿರಾಸ್ತಿ ಚರಾಸ್ತಿಗಳ ಖರೀದಿ ಪ್ರಕ್ರಿಯೆ, ದಾಖಲಿಸುವ ವಿಧಾನ ಇದೆಲ್ಲ ಇದೆಯಾ? ಹೇಗೆ ಆ ಪ್ರಕ್ರಿಯೆಗಳು ಇರಬೇಕೋ ಅದೇ ರೀತಿ ಆಗ್ತಾ ಇದೆಯಾ? ಅದಕ್ಕೆ ಏನಾದ್ರು ಮಾನದಂಡಗಳಿದಾವ? ಹೂಡಿಕೆಗಳು, ವಿನಿಯೋಗಗಳು, ಅವುಗಳ ಬಗ್ಗೆ ಏನಿದೆ, ಮತ್ತೆ ಅವುಗಳ ಆದಾಯವನ್ನ ಹೇಗೆ ಇದು ಮಾಡ್ತಾ ಇದೀವಿ, ಮರುಪಾವತಿ ನವೀಕರಣಗಳು ಸರಿ ಆಗ್ತಾ ಇದೆಯಾ? ತೆರಿಗೆ ಕಾನೂನುಗಳು, ಶಾಸನಾತ್ಮಕ ಕಾನೂನುಗಳ ಅನುಸರಣೆ ಆಗ್ತಾ ಇದೆಯಾ? ಸಿಬ್ಬಂದಿಗಳ ನೇಮಕಾತಿ ಇರ್ಬೋದು, ವರ್ಗಾವಣೆ ಇರ್ಬೋದು, ವಜಾ ಪ್ರಕ್ರಿಯೆ ಇರ್ಬೋದು, ಅಧಿಕಾರ ನಿಯೋಜನೆ ಇರ್ಬೋದು, ಸೇವಾ ನಿಯಮಗಳ ಪಾಲನೆ ಇರ್ಬೋದು, ತರಬೇತಿ ಇರ್ಬೋದು, ಇವುಗಳೆಲ್ಲ ಸರಿಯಾಗಿ ನಡೀತಾ ಇದೆಯಾ? ಗ್ರಾಹಕರ ಕುಂದುಕೊರತೆ ಏನಾದ್ರು ಇದೆಯಾ, ಅದರ ಬಗ್ಗೆ ನಿವಾರಣೆ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಸಮಗ್ರವಾದ ಸಿಸ್ಟಮ್ ಅಥವಾ ಪದ್ಧತಿ ಇದೆಯಾ? ಮತ್ತೆ ನಿರಂತರವಾಗಿ ಅದು ಪಾಲನೆ ಆಗ್ತಾ ಇದೆಯಾ? ದಾಖಲೆಗಳನ್ನ ಹೇಗೆ ನಿರ್ವಹಿಸ್ತಾ ಇದ್ದೀವಿ, ದಾಖಲೆಗಳನ್ನ ಹೇಗೆ ಇಟ್ಕೊಳ್ತಾ ಇದ್ದೀವಿ, ಅದರ ಭದ್ರತೆಗಾಗಿ ಏನ್ ಕ್ರಮ ತಗೊಂಡಿದ್ದೀವಿ, ಅವುಗಳ ಬಗ್ಗೆ ದಾಖಲಾತಿಗಳನ್ನ ನವೀಕರಣ ಮಾಡ್ತಾ ಇದೀವಾ? ಶಾಖೆಗಳಿದ್ರೆ ಶಾಖೆಗಳ ಬಗ್ಗೆ ಏನು ವ್ಯವಹಾರ ಇದೆ ಅದಷ್ಟು ನೋಡುವಂಥದ್ದು. ಹೀಗೆ ಸ್ನೇಹಿತರೆ, ಇದಲ್ಲದೆ ಬೇರೆ ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಸಂಸ್ಥೆಗೆ ರೆಲೆವೆಂಟ್ ಇರುವಂತ ಅನೇಕ ವಿಚಾರಗಳು ಬರ್ಬೋದು. ನಾನು ಇದನ್ನ ಸಾಂಕೇತಿಕವಾಗಿ ನಿಮ್ಗೊಂದು ತಿಳಿಸಿದ್ದೀನಿ. ಇಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್, ಇಟ್ ಈಸ್ ಇನ್ಕ್ಲೂಸಿವ್. ಜಸ್ಟ್ ನಿಮಗೆ ಉದಾಹರಣೆಗೆ ಒಂದಿಷ್ಟು ಇದಕ್ಕೆ ಕೊಟ್ಟಿರೋದು. ಹಾಗಾಗಿ ಇದಲ್ಲದೆ ಬೇರೆ ಏನ್ ಬೇಕಾದ್ರೂ ಕೇಳ್ಬೋದು. ಹೀಗೆ ಅನೇಕ ವಿಚಾರಗಳನ್ನ ಕೇಳಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದು ಈ ಆಡಳಿತಾತ್ಮಕ ಪರಿಶೋಧನೆಯನ್ನ ಕೂಡ ನಿಮ್ಮಲ್ಲಿ ಆಸಕ್ತರು ಮತ್ತು ಅಗತ್ಯ ಇದೆ ಅನ್ಸೋರು ಮಾಡಬಹುದು. ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಸೇರಿದ್ದೀರಿ. ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಈ ಆಯಾಮದಲ್ಲಿ ನಾವು ಕೂಡ ಆಡಳಿತಾತ್ಮಕ ಪರಿಶೋಧನೆ ಮಾಡಬಹುದಾ ಅಂತಾನು ನೋಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ, ಸರಿಸುಮಾರು 55 ನಿಮಿಷಗಳ ಕಾಲ ಒಂದು ಅವಧಿಯನ್ನ ನಿರ್ವಹಿಸಿದ್ದೀವಿ. ಆಡಳಿತಾತ್ಮಕ ಪರಿಶೋಧನೆ ಎಸ್ಪೆಷಲಿ ನನ್ನ ಹೆಚ್ಚಿನ ಕಾನ್ಸಂಟ್ರೇಷನ್ ಇರುವಂತದ್ದು ಸಹಕಾರ ಸಂಸ್ಥೆಗಳಿಗೆ. ಸಹಕಾರ ಸಂಸ್ಥೆಗಳಿಗೆ ಅಲ್ಲದೆ ಬೇರೆ ಸಂಸ್ಥೆಗಳಿಗಾದ್ರೆ ಇದರಲ್ಲಿ ಅನೇಕ ವಿಚಾರಗಳು ಬೇರೆ ಆಗತ್ತೆ.
ಹಾಗೆ ನೋಡ್ಬೋದು. ಹಾಗಾಗಿ ಆಡಳಿತಾತ್ಮಕ ಪರಿಶೋಧನೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ, ನನಗೆ ಗೊತ್ತಿರುವಂತ ಕೆಲವೊಂದು ಮಾಹಿತಿಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಹಾಗಿತ್ತು ಸ್ನೇಹಿತರೆ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಒಂದಿಸ್ತಾ ಶುಭರಾತ್ರಿ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಹೊಸ ವಿಷಯದೊಂದಿಗೆ ಮುಂದಿನ ಶನಿವಾರ ಭೇಟಿಯಾಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿಯನ್ನ ಹೇಳ್ತಾ, ಜೈ ಸಹಕಾರ.